ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಏಪ್ರಿಲ್ 17, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನೂ ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಆತ್ಮವಿಶ್ವಾಸದಿಂದ ಕೂಡಿದ ಶಕ್ತಿಯ ದಿನವನ್ನು ಅನುಭವಿಸಬಹುದು. ಗುರುವಾರದ ಗುರುಬಲದಿಂದ ಧಾರ್ಮಿಕ ಚಿಂತನ, ಜ್ಞಾನದೇಶನೆಯ ಪ್ರೇರಣೆ ಮತ್ತು ಒಳಹೊಕ್ಕ ಮನನ ಹೆಚ್ಚಾಗುತ್ತದೆ. ನಿಮ್ಮ ಚುರುಕುತನ ಹಾಗೂ ಧೈರ್ಯ ಇಂದಿನ ಪ್ರಮುಖ ಶಕ್ತಿಗಳು. ಆತ್ಮವಿಶ್ವಾಸದೊಂದಿಗೆ ನೀವು ಇಂದು ಮಹತ್ವಪೂರ್ಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬಲ್ಲಿರಿ. ಇದು ಗುರು ಹಿರಿಯರ ಆಶೀರ್ವಾದ ಪಡೆಯುವ, ಸಂವಾದ ಮತ್ತು ಮಾರ್ಗದರ್ಶನ ಪಡೆದ ಮೇಲೆ ಮುಂದಿನ ಪಥ ನಿರ್ಧರಿಸುವ ದಿನವಾಗಿದೆ. ನಿಮ್ಮ ಚಿಂತನೆಗಳು ಗಂಭೀರವಾದರೂ ಸಹ ಒಳಚಿಂತನದ ಮೂಲಕ ವಿವೇಕ ತರುವ ಸಾಧ್ಯತೆ ಇದೆ. ಹಳೆಯ ಪ್ರಾಜೆಕ್ಟ್ ಮುಗಿಸಿ ಹೊಸ ಯೋಜನೆ ಆರಂಭಿಸಲು ಸರಿಯಾದ ಸಮಯ. ಮತ್ತೆ ವೀಕ್ಷಕರೇ, ನಿಮ್ಮ ಉದ್ಯೋಗದ ವಿಚಾರಕ್ಕೆ ಬಂದರೆ, ಇಂದು ಉದ್ಯೋಗದಲ್ಲಿ ಹೊಸ ಅವಕಾಶಗಳ ಜ್ಞಾನ ಪ್ರೇರಿತ ಬೆಳವಣಿಗೆಗೆ ದಿನ. ನಿಮ್ಮ ಸಮರ್ಥ ನಿರ್ಧಾರಗಳ ಮೂಲಕ ಹೊಸ ಹೊಣೆಗಾರಿಕೆ ಅಥವಾ ಅಧಿಕೃತ ಮಾನ್ಯತೆ ದೊರಕುವ ಸಾಧ್ಯತೆ ಇದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತುಗಳಿಗೆ ಪ್ರಭಾವವಿರುತ್ತದೆ. ಹಿರಿಯ ಅಧಿಕಾರಿಗಳಿಂದ ಸಲಹೆ, ಮೆಚ್ಚುಗೆ ಅಥವಾ ಹೊಸ ಕಾರ್ಯವೈಖರಿಯ ಅವಕಾಶಗಳು ಬಂದರೆ ಅದನ್ನು ಸಮರ್ಥವಾಗಿ ನಿರ್ವಹಿಸಿ. ಹೊಸ ಉಪಕ್ರಮಗಳು ಪ್ರಾರಂಭಿಸಲು ಇಂದು ಸೂಕ್ತ ಸಮಯವಿದೆ. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಸಂದರ್ಶನ, ಸಂಪರ್ಕ ಅಥವಾ ಒಳಗಿನ ಒತ್ತಡದ ಹೊರತಾಗಿಯೂ ಉತ್ತಮ ಸಂದೇಶ ಸಿಗಬಹುದು. ಸನ್ನಿಹಿತ ಸ್ಪರ್ಧೆಯಲ್ಲಿ ನಿಮ್ಮ ವೃತ್ತಿಪರ ಧೋರಣೆ, ಸಮಯ ಪಾಲನೆ ಹಾಗೂ ತಂತ್ರಜ್ಞಾನದ ಜ್ಞಾನವನ್ನು ತೋರಿಸಬೇಕಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದಿನ ದಿನ ಹಣಕಾಸಿನಲ್ಲಿ ಸಮತೋಲನ, ಜವಾಬ್ದಾರಿತ್ವ ಹಾಗೂ ಜಾಣತನದ ಪ್ರಯೋಗ ಅವಶ್ಯ. ಕೆಲವೊಂದು ಲಾಭದಾಯಕ ಅವಕಾಶಗಳು ಹಳೆಯ ಹೂಡಿಕೆಯಿಂದ ದೊರಕಬಹುದು, ಆದರೆ ಹೊಸ ಹೂಡಿಕೆ ಅಥವಾ ಖರ್ಚುಗಳಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳಿ. ಕುಟುಂಬ ಸಂಬಂಧಿತ ಅಥವಾ ಧಾರ್ಮಿಕ ಕಾರ್ಯಗಳಿಗೆ ಖರ್ಚಾಗುವ ಸಾಧ್ಯತೆ ಇದೆ, ಆದ್ದರಿಂದ ಮಿತವ್ಯಯ ಪಾಲನೆ ಮುಖ್ಯ. ಸಾಲ ಅಥವಾ ಬಂಡವಾಳ ಹೂಡಿಕೆಯಲ್ಲಿ ಹಿರಿಯರ ಸಲಹೆ ಪಡೆದು ಮಾತ್ರ ಮುಂದುವರಿಯುವುದು ಲಾಭದಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಶಕ್ತಿ ಚೆನ್ನಾಗಿದ್ದು ಸಹಜ ಉತ್ಸಾಹವಿದೆ, ಆದರೆ ಹಠಾತ್ ತಲೆನೋವು, ಕಣ್ಣು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ತೊಂದರೆ ಉದಯಿಸಬಹುದೆಂದು ಸೂಚನೆ ಇದೆ. ಏಕಾಗ್ರತೆ ಕಳೆದುಕೊಳ್ಳದಂತೆ ಎಚ್ಚರದಿಂದ ಇರಿ. ಗುರುವಿನ ಪ್ರಭಾವದಿಂದ ಯೋಗ, ಧ್ಯಾನ ಮತ್ತು ಸಾಂಪ್ರದಾಯಿಕ ಆಹಾರ ಕ್ರಮದಿಂದ ಆರೋಗ್ಯದಲ್ಲಿ ಸುಧಾರಣೆಯುಂಟಾಗುತ್ತದೆ. ಹೆಚ್ಚು ಶ್ರದ್ಧೆಯಿಂದ ಆರೋಗ್ಯದ ಬಗ್ಗೆ ಗಮನ ಹರಿಸಿದರೆ ಆರೋಗ್ಯದ ಉತ್ತಮ ಸ್ಥಿತಿ ಕಾಪಾಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ಶಾಂತಿ, ಸಹಕಾರ ಹಾಗೂ ಧಾರ್ಮಿಕ ಚಟುವಟಿಕೆಗಳಿಗೆ ಸಮಯ ಮೀಸಲಾಗಬಹುದು. ಪತ್ನಿ, ಪತಿ ಅಥವಾ ಮಕ್ಕಳು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಒತ್ತು ನೀಡಬಹುದು. ಹಿರಿಯರ ಆಶೀರ್ವಾದದಿಂದ ಮನಸ್ಸಿನಲ್ಲಿ ನೆಮ್ಮದಿ ಉಂಟಾಗುತ್ತದೆ. ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಆಧ್ಯಾತ್ಮಿಕ ಮಾತುಕತೆ ಅಥವಾ ಗುಂಪು ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ. ಇದು ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿ ಮಾಡುತ್ತದೆ. ವೀಕ್ಷಕರೇ, ನೀವು ಈ ಗುರುವಾರದ ಪವಿತ್ರತೆ ಮತ್ತು ಗುರುಬಲವನ್ನು ಅನುಭವಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಶ್ರೇಷ್ಠ. ಗುರು ಪ್ರಾರ್ಥನೆ, ವಿದ್ವಾಂಸರು ಅಥವಾ ಗುರುಗಳ ಆಶೀರ್ವಾದ ಪಡೆಯುವುದು ಬಹುಮಾನ್ಯ. ಐ ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಪಠಿಸುವುದು ಶ್ರೇಷ್ಠ. ಬಸವನಗುಡಿಯಲ್ಲೋ, ದತ್ತಾತ್ರೇಯ ದೇವಸ್ಥಾನದಲ್ಲೋ ಅಥವಾ ಗುರು ದೇವಾಲಯದಲ್ಲಿ ಪ್ರಾರ್ಥನೆ ಮಾಡುವುದು ಶುಭಕರ. ಹಳದಿ ಬಟ್ಟೆ, ಚಣದ ದಾನ, ಬೃಹಸ್ಪತಿಗೆ ಅರ್ಪಣೆ ಇವತ್ತು ಬಹು ಲಾಭದಾಯಕ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಬಲದ ಸಂಕೇತ, ಜ್ಞಾನ, ಸಮತೋಲನ ಮತ್ತು ಧರ್ಮದ ಪ್ರತಿನಿಧಿ. ಹೊಸ ಕಲಿಕೆ, ಗುರುಗಳ ಉಪದೇಶಗಳು ಮತ್ತು ಜ್ಞಾನಾನುಭವಗಳಲ್ಲಿ ಈ ಸಂಖ್ಯೆಯ ಶಕ್ತಿಯು ಸಹಕಾರಿಯಾಗುತ್ತದೆ. ಅದೃಷ್ಟದ ಬಣ್ಣ ಹಳದಿ.
ಹಳದಿ ಬಣ್ಣ ಪವಿತ್ರತೆ, ಗುರುಬಲ, ಶುದ್ಧತೆ ಮತ್ತು ಧರ್ಮಾತ್ಮಕ ಚೈತನ್ಯದ ಸಂಕೇತ. ಹಳದಿ ಬಣ್ಣದ ಬಟ್ಟೆ, ಹಳದಿ ಪುಷ್ಪಗಳಿಂದ ಪೂಜೆ ಅಥವಾ ಹಳದಿ ಬಣ್ಣದ ಅಡುಗೆ ಸಾಮಗ್ರಿಗಳ ಬಳಕೆ ಇಂದು ಧಾರ್ಮಿಕ ಹಾಗೂ ಶ್ರೇಷ್ಠ ಫಲ ನೀಡಬಹುದು. ಶುಭ ಸಮಯ ಬೆಳಗ್ಗೆ 9 ರಿಂದ 10 ರಿಂದ 30ರವರೆಗೆ. ಈ ಸಮಯದಲ್ಲಿ ಧಾರ್ಮಿಕ ಪೂಜೆ, ಗುರುಗಳಿಗೆ ನಮನ, ಹೊಸ ಯೋಜನೆಗಳು ಅಥವಾ ಶಿಕ್ಷಣಕ್ಕೆ ಸಂಬಂಧಿಸಿದ ನಿರ್ಧಾರಗಳಿಗಾಗಿ ಕಾರ್ಯಾಚರಣೆ ಅತ್ಯಂತ ಫಲಪ್ರದವಾಗಿರುತ್ತದೆ. ಈ ಸಮಯದಲ್ಲಿ ದೈವಿಕ ಶಕ್ತಿ ಹೆಚ್ಚು ಪ್ರಭಾವ ಬೀರುತ್ತದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರಿಗೆ ಗುರುಬಲವು ಶಕ್ತಿಯಾಗಿ ಕೆಲಸ ಮಾಡಲಿದೆ. ಗುರುವಾರದ ಪವಿತ್ರತೆ, ಧಾರ್ಮಿಕ ಪ್ರೇರಣೆ ಹಾಗೂ ಬುದ್ಧಿಮತ್ತೆ ಇವತ್ತಿನ ದಿನದ ಶಕ್ತಿ ಕೇಂದ್ರ. ನಿಮ್ಮ ಚಿಂತನೆಗಳು ಗಂಭೀರವಾದರೂ ಸಹ ನಿಜವಾದ ಉತ್ತರಗಳನ್ನು ಹುಡುಕುವ ಧೈರ್ಯ ಇವತ್ತು ನಿಮ್ಮಲ್ಲಿದೆ. ಯಾವುದೇ ವಿಷಯದ ಗಂಭೀರ ವಿಶ್ಲೇಷಣೆ ಮತ್ತು ಸತ್ಯ ಅನ್ವೇಷಣೆಗಾಗಿ ಇದು ಅತ್ಯಂತ ಲಾಭದಾಯಕ ದಿನ. ಹಳೆಯ ವಿಷಯಗಳಿಗೆ ಸ್ಪಷ್ಟತೆ ಬರುವ ಸಾಧ್ಯತೆ ಇದೆ. ಬಾಕಿಯಾಗಿರುವ ಕೆಲಸಗಳನ್ನು ಪೂರೈಸಲು ಬುದ್ಧಿಶಕ್ತಿ ಮತ್ತು ಸಮಯ ನಿರ್ವಹಣೆಯ ಶಕ್ತಿ ದೊರೆಯುತ್ತದೆ. ಆಂತರಿಕ ಧೈರ್ಯ ಹೆಚ್ಚಾಗುವುದು, ಜೊತೆಗೆ ಗುರುಜ್ಞಾನ ಅಥವಾ ಹಳೆಯ ಪರಿಚಯದಿಂದ ಮೌಲ್ಯವಂತ ಸಲಹೆ ಸಿಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಉದ್ಯೋಗದ ವಿಚಾರಕ್ಕೆ ಬಂದರೆ, ಇವತ್ತು ಉದ್ಯೋಗ ಕ್ಷೇತ್ರದಲ್ಲಿ ಗುರುವಾರದ ಗಂಭೀರತೆ ಮತ್ತು ಜವಾಬ್ದಾರಿಯ ಬಲದಿಂದ ನಿಮಗೆ ಮೇಲಧಿಕಾರಿಗಳ ಗಮನ ಸೆಳೆಯುವಂತ ದಿನ. ನೀವು ತೋರಿಸುತ್ತಿರುವ ಶಿಸ್ತಿನ ಶೈಲಿ ಹಾಗೂ ಕಾರ್ಯನಿಷ್ಠೆ ಇತರರಿಗೆ ಪ್ರೇರಣೆಯಾಗಿ ಪರಿಣಮಿಸಬಹುದು. ಇಂದಿನ ದಿನದಲ್ಲಿ ಪ್ರಾಜೆಕ್ಟ್ ಮುಗಿಸುವ ವೇಗ ಹೆಚ್ಚಾಗಲಿದೆ. ವೃತ್ತಿಪರ ಕ್ಷೇತ್ರದಲ್ಲಿ ನಿಮ್ಮ ಕಾರ್ಯದ ಸರಳತೆ ಮತ್ತು ವಿವರಗಳ ಮೇಲಿನ ಹಿಡಿತ ಅತ್ಯಂತ ಶ್ರೇಷ್ಠವಾಗಿ ಮೂಡಿಬರಬಹುದು. ಹೊಸ ಕೊಡುಗೆಗಳನ್ನು ತೋರಿಸುವ ಅವಕಾಶವಿದೆ. ನಿಮ್ಮ ಕಾರ್ಯಪಟುತನವನ್ನು ಮೆಚ್ಚಿ ಮೇಲ್ದರ್ಜೆಯ ಪ್ರಾಧಿಕಾರದಿಂದ ಹೊಸ ಜವಾಬ್ದಾರಿ ಅಥವಾ ಬೋನಸ್ ಅವಕಾಶವೂ ಬರಬಹುದು. ದ್ವಿತೀಯಾಧಿಕಾರಿಗಳೊಂದಿಗೆ ಸ್ವಲ್ಪ ಸಮಂಜಸತೆ ಕಾಪಾಡುವುದು ಮುಖ್ಯ. ಹೇಳಿಕೆಗಳಲ್ಲಿ ಸ್ಪಷ್ಟತೆ ಮತ್ತು ವಿಕಾಸಾತ್ಮಕ ಚಿಂತನೆ ಇಡಬೇಕಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಷಯದಲ್ಲಿ ಇಂದು ಹಣಕಾಸಿನಲ್ಲಿ ಬದ್ಧತೆ, ಜವಾಬ್ದಾರಿ ಮತ್ತು ಬುದ್ಧಿಮತ್ತೆ ಅಗತ್ಯ. ಆಕಸ್ಮಿಕ ಖರ್ಚುಗಳು ಎದುರಾಗಬಹುದು, ಆದರೆ ಗುರುಬಲದಿಂದ ಆ ಖರ್ಚುಗಳು ನಿಮ್ಮ ಮುಂದಿನ ಉದ್ದೇಶಗಳಿಗೆ ಪ್ರೇರಕವಾಗಬಹುದು. ಹಳೆಯ ಸಾಲ ಅಥವಾ ಬಾಕಿ ಪಡೆದ ಹಣ ಮರುಪಾವತಿಯಾಗುವ ಸಾಧ್ಯತೆ ಇದೆ. ಹೂಡಿಕೆ ಮಾಡುವ ಯೋಗ ಶುಭ. ಆದಾಗ್ಯೂ ಹಿತೈಷಿಗಳ ಸಲಹೆ ಪಡೆದು ಮುಂದೆ ಹೋಗುವುದು ಒಳಿತು. ಖರ್ಚಿನ ಮೇಲೆ ನಿಯಂತ್ರಣವಿರಲಿ, ವಿಶೇಷವಾಗಿ ಧಾರ್ಮಿಕ ಕಾರ್ಯಗಳಿಗೆ ಅಥವಾ ಕುಟುಂಬಕ್ಕೆ ಸಂಬಂಧಿಸಿದ ಖರ್ಚುಗಳು ಹೆಚ್ಚು ಆಗಬಹುದು. ದಾನ, ಧರ್ಮದ ಮೂಲಕ ಹಣ ಲಾಭದಾಯಕವಾಗಿ ಬಳಸುವ ಸಂದರ್ಭ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಷಯಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಸಾತ್ವಿಕತೆ ಮುಖ್ಯ. ಇಂದಿನ ದಿನದಲ್ಲಿ ಭೌತಿಕ ಶಕ್ತಿಯ ಜೊತೆಗೆ ಮನೋಶಕ್ತಿ ಮೇಲೆ ಹೆಚ್ಚು ಒತ್ತಡವಿದೆ. ಹೃದಯ, ಬಿಪಿ ಅಥವಾ ಮೆದುಳಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳುವುದು ಮುಖ್ಯ. ನಿತ್ಯ ಯೋಗ, ಪ್ರಾಣಾಯಾಮ ಮತ್ತು ಹಸಿವು ಭೋಗ ನಿಯಂತ್ರಣದಿಂದ ಆರೋಗ್ಯ ಸಮತೋಲನ ಸಾಧ್ಯ. ನಿದ್ರೆಯಲ್ಲಿ ತೊಂದರೆ ಇದ್ದರೆ ಗುರುಮಂತ್ರ ಪಠಣದಿಂದ ಅಥವಾ ಹಸಿವಿನ ನಿಯಂತ್ರಣದಿಂದ ಶಾಂತಿ ಸಿಗುವುದು. ಹಾಲು, ಹಸಿವನ್ನು ಸಮತೋಲಿಸುವ ಆಹಾರ ವಸ್ತುಗಳು ಸೇವಿಸುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಷಯದಲ್ಲಿ ಇವತ್ತು ಕುಟುಂಬದಲ್ಲಿ ಸಂವಹನ ಹಾಗೂ ಸಹಾನುಭೂತಿ ಮುಖ್ಯ. ನೀವು ಕೊಡುವ ಪ್ರೀತಿ ಮತ್ತು ಬೆಂಬಲ ಇತರರನ್ನು ಪ್ರಭಾವಿತರ ಮಾಡಬಹುದು. ತಂದೆ ಅಥವಾ ಮನೆಮಂದಿಯ ಜವಾಬ್ದಾರಿ ನಿಮ್ಮ ಮೇಲಿದೆ. ಅವರ ಸಲಹೆ ಮತ್ತು ಆಶೀರ್ವಾದದಿಂದ ನಿಮ್ಮ ಮನಸ್ಸಿನಲ್ಲಿ ಧೈರ್ಯ ಮೂಡುತ್ತದೆ. ಪತಿ ಪತ್ನಿ ಸಂಬಂಧಗಳಲ್ಲಿ ಮಾತಿನ ತಾಳ್ಮೆ ಅಗತ್ಯವಿದೆ. ದಿನಪತ್ರಿಕೆ, ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವ ಮೂಲಕ ಕುಟುಂಬದಲ್ಲಿ ಸಮಾನ ಮನಸ್ಸು ತರುತ್ತದೆ. ಮಕ್ಕಳ ವಿದ್ಯಾಭ್ಯಾಸದ ವಿಷಯದಲ್ಲಿ ಚರ್ಚೆ ನಡೆಯಬಹುದಾಗಿದೆ. ವೀಕ್ಷಕರೇ, ನೀವು ಇಂದಿನ ದಿನದಲ್ಲಿ ಆಧ್ಯಾತ್ಮದ ಪ್ರೇರಣೆ ಅತ್ಯಂತ ಗಟ್ಟಿ. ಗುರುಬಲದಿಂದ ನೀವು ಜೀವನದ ಗಂಭೀರ ಅಂಶಗಳನ್ನು ಅರಿಯುವ ಯತ್ನವನ್ನು ಮಾಡಬಲ್ಲಿರಿ. ಗುರು ಪ್ರಾರ್ಥನೆ, ಗುರು ಸೇವನೆ, ಜ್ಞಾನಪಾಠ ಅಥವಾ ಗ್ರಂಥ ಪಠಣ ಇವತ್ತಿನ ಆಧ್ಯಾತ್ಮಿಕ ಶ್ರೇಷ್ಠತೆ. ಔಂ ಶ್ರೀಂ ಹ್ರೀಂ ಕ್ಲೀಂ ಗುರುದೇವಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 108 ಬಾರಿ ಜಪಿಸುವ ಮೂಲಕ ಬುದ್ಧಿಶಕ್ತಿ, ಧೈರ್ಯ ಮತ್ತು ಧಾರ್ಮಿಕ ಪ್ರೇರಣೆ ಪಡೆಯಬಹುದು. ದತ್ತಾತ್ರೇಯ, ಬ್ರಹ್ಮದೇವ ಅಥವಾ ವಿದ್ವಾಂಸರ ಗುರುಸ್ಥಾನಗಳಿಗೆ ಭೇಟಿ ನೀಡುವುದು, ಹಳದಿ ಬಟ್ಟೆ ಧರಿಸಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದು ಶ್ರೇಷ್ಠ. ಶುದ್ಧ ಘೃತದ ದೀಪವನ್ನೇ ಹಚ್ಚುವುದು ಉತ್ತಮ ಫಲ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಆರ್ಥಿಕ ಸಮೃದ್ಧಿ, ಕುಟುಂಬ ಸಮತೋಲನ ಮತ್ತು ಶಾಂತಿಯ ಸಂಕೇತ. ಇಂದು ಈ ಸಂಖ್ಯೆಯ ಶಕ್ತಿಯಿಂದ ನಿಮ್ಮಲ್ಲಿ ಮನೋಸ್ಥೈರ್ಯ ಮತ್ತು ಜವಾಬ್ದಾರಿಯ ಶಕ್ತಿ ಹೆಚ್ಚಾಗಲಿದೆ. ಅದೃಷ್ಟದ ಬಣ್ಣ ಕಿತ್ತಳೆ. ಈ ಬಣ್ಣ ಧೈರ್ಯ, ಕ್ರಿಯಾಶೀಲತೆ ಮತ್ತು ಧಾರ್ಮಿಕ ಶಕ್ತಿ ಮೂಡಿಸುತ್ತದೆ. ಇಂದು ಈ ಬಣ್ಣದ ವಸ್ತ್ರ ಅಥವಾ ಹೂವಿನ ಬಳಕೆ ನಿಮ್ಮ ಧ್ಯಾನ, ಆಧ್ಯಾತ್ಮಿಕ ಶಕ್ತಿ ಮತ್ತು ಶ್ರದ್ಧೆಗೆ ಅನುಕೂಲವಾಗಲಿದೆ. ಶುಭ ಸಮಯ
ಮಧ್ಯಾಹ್ನ 1:05ರಿಂದ 2:30 ಈ ಸಮಯದಲ್ಲಿ ಗಂಭೀರ ನಿರ್ಧಾರಗಳು, ಕುಟುಂಬದ ಜೊತೆ ಸಂವಾದ, ಹಣಕಾಸಿನ ವಿಚಾರದಲ್ಲಿ ತೀರ್ಮಾನ ಅಥವಾ ಧಾರ್ಮಿಕ ಚಟುವಟಿಕೆಗಳ ಆರಂಭ ಅತ್ಯಂತ ಫಲಪ್ರದವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರಿಗೆ ಬುದ್ಧಿ ಮತ್ತು ಸಂವಹನ ಶಕ್ತಿಯ ಪ್ರಭಾವ ಹೆಚ್ಚಾಗಲಿದೆ. ಗುರುವಾರದ ಶಕ್ತಿಯು ನಿಮ್ಮ ಮನುಶಕ್ತಿಗೆ ಚೈತನ್ಯ ತುಂಬಬಲ್ಲದು. ನಿಮ್ಮ ಚಿಂತನೆಗಳು ತೀಕ್ಷ್ಣವಾಗಿದ್ದು ನಿಮ್ಮ ಮಾತುಗಳು ಜನಮನ ಸೆಳೆಯುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಯಾವುದೇ ಗೊಂದಲದ ಸಂದರ್ಭದಲ್ಲೂ ನೀವು ಸ್ಪಷ್ಟತೆ ಮತ್ತು ಸಮಾಧಾನಕ್ಕಾಗಿ ಸೈದ್ಧಾಂತಿಕ ಹಾಗೂ ಆಧ್ಯಾತ್ಮಿಕ ಮೂಲಗಳಿಂದ ಉತ್ತರ ಹುಡುಕುವ ಯತ್ನ ಮಾಡುತ್ತೀರಿ. ಹೊಸ ವಿಚಾರಗಳು ಮೂಡಬಲ್ಲವು. ಹಳೆಯ ಸಂಬಂಧಗಳು ಪುನಶ್ಚೇತನವಾಗುವ ಸಾಧ್ಯತೆ ಇದೆ. ಇಂದು ನಿಮ್ಮ ಇಂಟ್ಯೂಷನ್ ಅಥವಾ ಅಂತರದ ಧ್ವನಿಗೆ ಹೆಚ್ಚು ಮಹತ್ವ ನೀಡಿ. ಹೆಚ್ಚು ಮಾತನಾಡುವ ವೇಳೆ ಮಾತುಗಳಲ್ಲಿ ಶಿಷ್ಟತೆ ಮತ್ತು ಸೂಕ್ಷ್ಮತೆಯನ್ನು ಕಾಪಾಡುವುದು ಬಹುಮುಖ್ಯ. ಮತ್ತೆ ವೀಕ್ಷಕರೇ, ಉದ್ಯೋಗದ ವಿಚಾರಕ್ಕೆ ಬಂದರೆ, ಇವತ್ತು ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನೀವು ಬಹುಮುಖ ಪ್ರತಿಭೆ ಪ್ರದರ್ಶಿಸಬಲ್ಲಿರಿ. ಬಹುಜನರೊಂದಿಗೆ ಸಂಪರ್ಕ, ಸಂವಹನ, ಪ್ರಸ್ತುತಿಗಳು ಅಥವಾ ಸಭೆಗಳ ಮೂಲಕ ನಿಮ್ಮ ಸ್ಥಾನವನ್ನು ಬಲಪಡಿಸಲು ಇದು ಅತ್ಯುತ್ತಮ ದಿನ. ಸೀನಿಯರ್ಗಳೆಡೆ ನಿಮ್ಮ ಕಾರ್ಯಕ್ಷಮತೆ ಮೆಚ್ಚುಗೆಗೆ ಪಾತ್ರವಾಗಬಹುದು. ವೃತ್ತಿಪರ ಪ್ರಸ್ತುತಿಗಳಲ್ಲಿ ನಿಮ್ಮ ಭಾಷಾ ಶೈಲಿ, ಪ್ರಬುದ್ಧತೆ ಹಾಗೂ ಚತುರತೆ ನಿಮಗೆ ವಿಶೇಷ ಸ್ಥಾನವನ್ನು ನೀಡಬಹುದು. ಹೊಸ ಪ್ರಾಜೆಕ್ಟ್ಗಳಿಗೆ ಲೀಡ್ ಆಗುವ ಅವಕಾಶ ಅಥವಾ ನಿಮ್ಮ ಅಭಿಪ್ರಾಯಗಳನ್ನು ಮುಖ್ಯಸ್ಥರು ಆಲಿಸುವಂತಹ ಪರಿಸ್ಥಿತಿಯು ಇವತ್ತಿಗೆ ಯೋಗ್ಯವಾಗಿದೆ. ದ್ವಿತೀಯಾಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸುವ ವೇಳೆ ಸಂವಹನದ ಸ್ಪಷ್ಟತೆ ಮತ್ತು ಶಿಸ್ತನ್ನು ಕಾಪಾಡಿ. ಸಹೋದ್ಯೋಗಿಗಳ ಸಹಕಾರ ದೊರೆಯುತ್ತದೆ, ಆದರೆ ಅನಾವಶ್ಯಕ ಕೌತುಕದಿಂದ ದೂರವಿರಿ. ಮತ್ತೆ ವೀಕ್ಷಕರೇ, ಹಣಕಾಸಿನ ವಿಷಯದಲ್ಲಿ ಇವತ್ತು ಹಣಕಾಸಿನ ವಿಚಾರದಲ್ಲಿ ಇಂದು ನೀವು ಲಾಭದಾಯಕ ನಿರ್ಧಾರಗಳನ್ನು ತೆಗೆದುಕೊಳ್ಳಬಲ್ಲಿರಿ. ಹಳೆಯ ಹೂಡಿಕೆಗಳಿಂದ ಲಾಭ, ಬಾಕಿಯ ಹಣದ ಮರಳಿ ವಾಪಸ್ಸು ಅಥವಾ ಅಕಾಲಿಕ ಹಣದ ಪ್ರವಾಹವು ಸಂಭವಿಸಬಹುದು. ಅಂತಹ ಸಮಯದಲ್ಲಿ ಹಣವನ್ನು ಜಾಗೃತೆಯಿಂದ ಬಳಸಿ. ಆರ್ಥಿಕವಾಗಿ ಹೊಸ ಯೋಜನೆಗಳು ತಲೆ ಎತ್ತುವ ಸಾಧ್ಯತೆ ಇದೆ. ಸಹೋದ್ಯೋಗಿ ಅಥವಾ ಸ್ನೇಹಿತನೊಂದಿಗಿನ ಚರ್ಚೆಯ ಮೂಲಕ ಬುದ್ಧಿವಂತ ಹಣ ಹೂಡಿಕೆ ಆಯ್ಕೆ ಪ್ರಬಲವಾಗಬಹುದು. ಬುದ್ಧಿಭದ್ರತೆ ಮತ್ತು ಮುಂದಾಳತ್ವದಿಂದ ಹಣಕಾಸಿನಲ್ಲಿ ಸ್ಥಿರತೆಯ ಸುಳಿವು ಸಿಗುತ್ತದೆ. ಆದಾಯವನ್ನು ಏರಿಸಲು ಚುರುಕಾದ ಚಟುವಟಿಕೆಗಳು ಶುರುವಾಗಬಹುದು, ಆದರೆ ಖರ್ಚುಗಳನ್ನು ನಿಯಂತ್ರಿಸುವ ಪ್ರಯತ್ನ ಅಗತ್ಯ. ವಿಶೇಷವಾಗಿ ಆನ್ಲೈನ್ ಖರೀದಿ, ಫ್ಯಾಷನ್ ಅಥವಾ ಐಷಾರಾಮಿ ಖರ್ಚಿನಲ್ಲಿ ಜಾಗರೂಕತೆ ಇರಲಿ. ಮತ್ತೆ ವೀಕ್ಷಕರೇ, ಆರೋಗ್ಯದ ವಿಷಯದಲ್ಲಿ ಇವತ್ತು ಆರೋಗ್ಯದಲ್ಲಿ ಮಾತಿನ ಅಥವಾ ನೆಗಡಿ ಸಮಸ್ಯೆಗಳ ಲಕ್ಷಣಗಳು ಕಾಣಿಸಬಹುದು. ಇಂದು ಗಾಳಿಭರಿತ ಆಹಾರ, ತಂಪು ಪದಾರ್ಥಗಳನ್ನು ದೂರವಿಡುವುದು ಉತ್ತಮ. ಗಂಟಲು, ಶ್ವಾಸಕೋಶ ಅಥವಾ ನ್ಯೂರೋ ಸಂಬಂಧಿತ ಸಮಸ್ಯೆಗಳಿಗೆ ಎಚ್ಚರಿಕೆ ಅಗತ್ಯ. ನಿತ್ಯ ವ್ಯಾಯಾಮ, ಧ್ಯಾನ ಮತ್ತು ವಿಶ್ರಾಂತಿ ಮಾಡುವ ಮೂಲಕ ಮನಃಶಾಂತಿ ಕಾಪಾಡಬಹುದು. ನಿಮ್ಮ ಮಾನಸಿಕ ಒತ್ತಡವನ್ನು ನಿವಾರಣೆಗೆ ಆಧ್ಯಾತ್ಮ ಅಥವಾ ನಿಸರ್ಗ ಪರಿಭ್ರಮಣ ಸಹಕಾರಿ. ಉದರವಾಯು, ಜೀರ್ಣಕ್ರಿಯೆಗಳ ಅಸಮತೋಲನದಿಂದ ತೊಂದರೆ ಸಾಧ್ಯವಿದೆ. ಹೆಚ್ಚಿನ ನೀರಿನ ಸೇವನೆ, ಹಸಿವನ್ನು ನಿಯಂತ್ರಿಸುವ ಆಹಾರ ಪದ್ಧತಿಯೇ ಇಂದಿನ ಆರೋಗ್ಯದ ರಕ್ಷಣೆಗೆ ಸೂಕ್ತ. ಮತ್ತೆ ವೀಕ್ಷಕರೇ, ಕುಟುಂಬ ಮತ್ತು ಸಂಬಂಧಗಳ ವಿಷಯದಲ್ಲಿ ಇಂದು ನಿಮ್ಮ ಮಾತುಗಳು ಕುಟುಂಬಕ್ಕೆ ಶಕ್ತಿ ನೀಡಬಲ್ಲದು. ಮಾತಿನ ಮೂಲಕ ಸಂಪರ್ಕ ಸಾಧನೆ, ಸಂಬಂಧ ಪುನರ್ಸ್ಥಾಪನೆ ಮತ್ತು ಸಂಬಂಧಗಳ ಶುದ್ಧೀಕರಣಕ್ಕೆ ಇದು ಉತ್ತಮ ಸಮಯ. ಅಕ್ಕಪಕ್ಕದವರೊಂದಿಗೆ ನೇರವಾಗಿ ಮಾತನಾಡಿ ಪುನಃ ನಂಬಿಕೆಯನ್ನು ಕಟ್ಟಿಕೊಳ್ಳಿ. ಪತಿ ಪತ್ನಿಯೊಂದಿಗೆ ನೀವು ತೆರೆದ ಮನಸ್ಸಿನಿಂದ ಮಾತನಾಡಿದರೆ ಗೊಂದಲಗಳು ನಿವಾರಣೆಯಾಗಬಹುದು. ಮಕ್ಕಳಿಗೆ ಶಿಕ್ಷಣದಲ್ಲಿ ಸಹಕಾರ ನೀಡುವ ಅವಕಾಶ ಸಿಗಬಹುದು. ಹಿರಿಯರ ಮಾರ್ಗದರ್ಶನ ಮತ್ತು ಆಶೀರ್ವಾದ ಪಡೆಯುವುದು ಕುಟುಂಬದ ಶಾಂತಿಗೆ ದಾರಿ ಒದಗಿಸುತ್ತದೆ. ಇಂದು ನಿಮ್ಮ ಮಾತುಗಳಿಂದ ಯಾರಿಗಾದರೂ ಶಕ್ತಿ, ಪ್ರೇರಣೆ ಅಥವಾ ಸಂತೋಷ ನೀಡಲು ಸಾಧ್ಯ. ಆದ್ದರಿಂದ ಮಾತಿನಲ್ಲಿ ಜವಾಬ್ದಾರಿ ಮತ್ತು ಪ್ರೀತಿ ಇರಲಿ. ವೀಕ್ಷಕರೇ, ನೀವು ಇವತ್ತಿನ ದಿನದಲ್ಲಿ ಜ್ಞಾನಾರ್ಜನೆ, ಗ್ರಂಥ ಪಠಣ, ಶ್ರಮದೊಂದಿಗೆ ಮನಸ್ಸು ಸ್ಥಿರಗೊಳಿಸುವ ಯತ್ನ ನಡೆಸಬೇಕು. ಬುದ್ಧಿ, ತರ್ಕ ಮತ್ತು ನೈತಿಕತೆಗಳ ಬೆಲೆ ಹೆಚ್ಚಾಗಿರುವ ದಿನ. ಐ ವಿದ್ಮಹೇ ಬುದ್ಧಿದೇವಾಯ ಧೀಮಹಿ ತನ್ನೋ ಬುದ್ಧಿ ಪ್ರಚೋದಯಾತ್ ಎಂಬ ಮಂತ್ರವನ್ನು 108 ಬಾರಿ ಪಠಿಸುವ ಮೂಲಕ ಜ್ಞಾನವರ್ಧನೆ, ಆತ್ಮಸ್ಥೈರ್ಯ ಮತ್ತು ಶಕ್ತಿಶಾಲಿ ಮಾತುಗಳ ಪ್ರಭಾವ ಪಡೆಯಬಹುದು. ಶ್ರವಣ, ಗ್ರಂಥ ಅಧ್ಯಯನ ಅಥವಾ ಗುರು ಪ್ರವಚನಗಳಲ್ಲಿ ಭಾಗವಹಿಸುವ ಮೂಲಕ ಆಧ್ಯಾತ್ಮಿಕ ಬೆಳವಣಿಗೆ ಸಾಧ್ಯ. ಇಂದಿನ ಗುರುವಾರ ಬುದ್ಧಿಶಕ್ತಿ ಹೆಚ್ಚಿಸಲು ದೇವಾಲಯದ ಸುತ್ತ ಪ್ರದಕ್ಷಿಣೆ ಅಥವಾ ಬಾಳೆಹಣ್ಣು ದಾನ ಮಾಡುವ ಶ್ರೇಷ್ಠ ಯೋಗ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಇಂದು ನಿಮ್ಮ ಶಕ್ತಿ, ನವನವೀನತೆ ಮತ್ತು ಸಂವಹನ ಶಕ್ತಿಯನ್ನು ಹೆಚ್ಚಿಸಬಲ್ಲದು. ಯಾವುದೇ ಹೊಸ ಪ್ರಾರಂಭ, ಮಾತನಾಡುವ ಸಂಭಾಷಣೆ ಅಥವಾ ತೀರ್ಮಾನಕ್ಕಾಗಿ ಇದು ಶ್ರೇಷ್ಠ ಸಂಕೇತ. ಅದೃಷ್ಟದ ಬಣ್ಣ ಹಸಿರು ಬಣ್ಣ. ಈ ಬಣ್ಣ ಚೈತನ್ಯ, ನವೀನತೆ ಮತ್ತು ಆತ್ಮಶುದ್ಧಿಯ ಸಂಕೇತ.
ನಿಮ್ಮ ಉಡುಪಿನಲ್ಲಿ ಅಥವಾ ಕಾರ್ಯಕ್ಷೇತ್ರದಲ್ಲಿ ಈ ಬಣ್ಣದ ಸಣ್ಣ ಸಹಾಯದಿಂದಲೂ ಉತ್ತಮ ಶಕ್ತಿ ಪ್ರಸರಣ ಸಾಧ್ಯ. ಶುಭ ಸಮಯ ಬೆಳಗ್ಗೆ 10:05 ರಿಂದ ಬೆಳಗ್ಗೆ 11:55 ಈ ಸಮಯದಲ್ಲಿ ಮಾತುಕತೆ, ನಿರ್ಣಯ, ಪತ್ರಲೇಖನ, ಅಧ್ಯಯನ ಅಥವಾ ಯಾವುದೇ ಬುದ್ಧಿವಂತರೊಂದಿಗೆ ಸಮಾಲೋಚನೆ ಅತ್ಯಂತ ಫಲಪ್ರದವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ನಿಷ್ಠೆ, ಭಾವನಾತ್ಮಕ ಸ್ಥೈರ್ಯ ಹಾಗೂ ಧೈರ್ಯದಿಂದ ದಿನಚರಿಯನ್ನು ನಿರ್ವಹಿಸುವುದು ಅತ್ಯಗತ್ಯ. ನೀವು ಹೊಂದಿರುವ ಪ್ರಾಕೃತಿಕ ಸಹಾನುಭೂತಿ ಮತ್ತು ಕಾಳಜಿಯ ಗುಣಗಳು ಇಂದಿನ ದಿನದಲ್ಲಿ ಎಲ್ಲರ ಮೆಚ್ಚುಗೆಯನ್ನು ಸಂಪಾದಿಸಬಹುದು. ಮನೆಯ ಪರಿಸರದಲ್ಲಿಯೂ ಕಾರ್ಯಕ್ಷೇತ್ರದಲ್ಲಿಯೂ ನೀವು ಶಾಂತಿಯುಳ್ಳ ಸಹಾನುಭೂತಿಪೂರ್ಣ ವಾತಾವರಣವನ್ನು ನಿರ್ಮಿಸಲು ಸಮರ್ಥರಾಗಬಹುದು. ಇಂದಿನ ದಿನವು ಭಾವನೆಗಳ ಚಲನೆ ಹೆಚ್ಚಿರುವ ದಿನವಾಗಿದ್ದು, ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳಬೇಕು. ಅತಿಧೃತ್ಯ ಅಥವಾ ಭಾವನಾತ್ಮಕವಾಗಿ ತಕ್ಷಣದ ತೀರ್ಮಾನಗಳು ಮುಂಚಿನ ತಪ್ಪುಗಳನ್ನು ಪುನರಾವರ್ತಿಸುವ ಸಾಧ್ಯತೆ ಇದೆ. ಆದ್ದರಿಂದ ಯಾವುದೇ ಹೊಸ ಪ್ರಾರಂಭಕ್ಕೂ ಮುನ್ನ ಆಂತರಿಕ ಚಿಂತನೆಯನ್ನು ಮಾಡುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಷಯಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದಿನ ದಿನ ಪ್ರಾಮಾಣಿಕ ಶ್ರಮಕ್ಕೆ ಸಕಾರಾತ್ಮಕ ಫಲಿತಾಂಶ ದೊರೆಯುವ ಯೋಗವಿದೆ. ಹಿರಿಯ ಅಧಿಕಾರಿಗಳಿಂದ ಮೌಲ್ಯಮಾಪನ ಅಥವಾ ಕೆಲವು ನಿರ್ದಿಷ್ಟ ಹಂತಗಳಲ್ಲಿ ನಿಮ್ಮನ್ನು ಪರೀಕ್ಷಿಸಲಾಗಬಹುದು. ನೀವು ತೋರಿಸುವ ಶ್ರಮ, ಸಮಯ ಪಾಲನೆ ಮತ್ತು ನಿಖರತೆಯು ನಿಮಗೆ ಉತ್ತಮ ಅವಕಾಶಗಳ ಬಾಗಿಲು ತೆರೆಯಬಹುದು. ಕೆಲವರು ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳನ್ನು ಪಡೆಯುವ ಸಾಧ್ಯತೆ ಇದೆ. ಇದು ಮುಂದಿನ ಪ್ರಗತಿಯ ದಿಕ್ಕಿನಲ್ಲಿ ಬಲವಾದ ಹೆಜ್ಜೆಯಾಗಿದೆ. ಸ್ವತಂತ್ರ ಉದ್ಯೋಗ ಅಥವಾ ಸ್ವಯಂ ಉದ್ಯಮದಲ್ಲಿರುವವರು ಹೊಸ ಯೋಜನೆಗಳಿಗೆ ಪ್ರಾರಂಭ ಮಾಡುವ ಯೋಗವಿದೆ. ಆದರೆ ನಿರ್ಣಯ ಮಾಡುವ ಮುನ್ನ ಹಿರಿಯರ ಸಲಹೆ ಪಡೆಯುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಶ್ರದ್ಧೆ ಮತ್ತು ಸಮತೋಲಿತ ದೃಷ್ಟಿಕೋನ ಅಗತ್ಯವಿದೆ. ಇತ್ತೀಚೆಗೆ ಮಾಡಿದ ಖರ್ಚುಗಳು ಇಂದಿನ ದಿನದ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆದ್ದರಿಂದ ಖರ್ಚು ಮಾಡುವ ಮೊದಲು ಅವಶ್ಯಕತೆ ಮತ್ತು ಪ್ರಾಮುಖ್ಯತೆಗಳನ್ನು ಪರಿಶೀಲಿಸಿ. ಹಳೆಯ ಬಾಕಿ ಹಣದ ಹಣಕಾಸು ಸಂಗ್ರಹದಲ್ಲಿ ಸುಲಭತೆ ಸಾಧ್ಯವಿದೆ. ಸಾಲ ನೀಡಿದವರಿಂದ ಹಣ ವಾಪಸ್ಸು ಆಗಬಹುದು, ಆದರೆ ಹೊಸ ಸಾಲ ಅಥವಾ ಬಂಡವಾಳ ಹೂಡಿಕೆಗೆ ಇಂದು ಸೂಕ್ತ ದಿನವಲ್ಲ. ಕುಟುಂಬ ಸಂಬಂಧಿತ ಖರ್ಚುಗಳ ಕುರಿತು ನಿಮ್ಮ ನಿರ್ಧಾರಗಳು ಜವಾಬ್ದಾರಿಯುತವಾಗಿರಲಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ದೇಹ ಹಾಗೂ ಮನಸ್ಸು ಎರಡರ ಮೇಲೂ ಸಮತೋಲನ ಕಾಯ್ದುಕೊಳ್ಳುವುದು ಅತಿ ಅಗತ್ಯ. ಮನಸ್ಸಿನಲ್ಲಿ ಅಲ್ಪ ನಿರಾಶೆ, ಭಾವನಾತ್ಮಕ ಉದ್ವಿಗ್ನತೆ ಆಗಬಹುದಾದ ಸಂಭವವಿದೆ. ಜ್ಞಾಪಕ ಶಕ್ತಿ, ಮನೋಬಲ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಯೋಗ ಮತ್ತು ಧ್ಯಾನ ಅಭ್ಯಾಸ ಅಗತ್ಯ. ಹಲವರಿಗೆ ಜೀರ್ಣಕ್ರಿಯೆ, ತಲೆನೋವು ಅಥವಾ ಕಣ್ಣು ಸಂಬಂಧಿತ ಸಮಸ್ಯೆಗಳು ಕಾಡಬಹುದು. ಶೀತ, ಜ್ವರ ಅಥವಾ ಹಸಿವಿಲ್ಲದ ತಿನ್ನುವ ಆದತುಗಳಿಂದ ದೂರವಿರಿ. ಕಟಕ ರಾಶಿಯವರ ದೇಹ ತಕ್ಷಣವೇ ಪ್ರತಿಕ್ರಿಯೆ ನೀಡುವ ಸ್ವಭಾವ ಹೊಂದಿರುವುದರಿಂದ ನಿತ್ಯ ದೈನಂದಿನ ಆರೈಕೆ ಮೇಲೆ ಹೆಚ್ಚು ಗಮನವಿರಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ, ಇಂದು ಕುಟುಂಬ ಸದಸ್ಯರೊಂದಿಗೆ ತಾಳ್ಮೆಯ ಮಾತು, ಶ್ರದ್ಧೆಯ ನಡೆ ಅಗತ್ಯ. ಮನಸ್ಸಿನ ಉದ್ವಿಗ್ನತೆ ಕೆಲವೊಮ್ಮೆ ಸಂಬಂಧಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಪತ್ನಿ ಪತಿಗೊಬ್ಬರೊಂದಿಗೆ ಮಹತ್ವದ ವಿಚಾರಗಳ ಬಗ್ಗೆ ನಿರ್ಣಯ ಆಗಬಹುದು. ಆ ವಿಚಾರಗಳನ್ನು ಶಾಂತವಾಗಿ ಚರ್ಚಿಸಿ ಪರಸ್ಪರ ಗೌರವದಿಂದ ಮುಂದೆ ಹೋಗಿ. ಮಕ್ಕಳ ಶಿಕ್ಷಣ ಅಥವಾ ಅವರ ಭವಿಷ್ಯದ ಬಗ್ಗೆ ಇಂದು ಚಿಂತನೆ ಮಾಡುವ ಯೋಗವಿದೆ. ಹಿರಿಯರ ಆಶೀರ್ವಾದ, ಅವರ ಅನುಭವಗಳ ಪ್ರೇರಣೆಯಾಗಿ ಬಳಕೆಯಾದರೆ ಕುಟುಂಬದಲ್ಲಿ ನೆಮ್ಮದಿ ಮತ್ತು ಆಂತರಿಕ ಶಾಂತಿ ನಿರ್ಮಾಣವಾಗುತ್ತದೆ. ವೀಕ್ಷಕರೇ, ನೀವು ಈ ಗುರುವಾರದ ದಿವ್ಯತೆಯಿಂದ ಬುದ್ಧಿಯ ಬೆಳಕು ಮತ್ತು ಆಧ್ಯಾತ್ಮಿಕ ಶಾಂತಿಯು ನಿಮ್ಮ ಜೀವನದಲ್ಲಿ ಸ್ಪಷ್ಟತೆ ತರಬಲ್ಲದು. ಇಂದು ಬೃಹಸ್ಪತಿಗೆ ಪೂಜೆ, ಹಳದಿ ಹೂವುಗಳಿಂದ ಅರ್ಚನೆ, ವಿಷ್ಣು ಸಹಸ್ರನಾಮ ಪಠಣ ಅಥವಾ ಗುರುದೇವರಿಗೆ ಧ್ಯಾನ ಸಮರ್ಪಣೆ ಬಹುಶ್ರೇಷ್ಠ. ಓಂ ಗುರವೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಹಳದಿ ಬಟ್ಟೆ, ಹಳದಿ ಹಣ್ಣು ಅಥವಾ ಅಡಿಕೆ ಹೊಳಸು ದಾನ ಮಾಡುವುದು ಶುಭಕರ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಬುದ್ಧಿ, ಧರ್ಮ ಮತ್ತು ಮಾರ್ಗದರ್ಶನದ ಸಂಕೇತ. ಇಂದು ಈ ಸಂಖ್ಯೆಯ ಶಕ್ತಿಯನ್ನು ಸದುಪಯೋಗಪಡಿಸಿಕೊಳ್ಳಿ. ಯಾವುದೇ ತೀರ್ಮಾನ ತೆಗೆದುಕೊಳ್ಳುವಾಗ ಆತ್ಮ ಪರಿಶೀಲನೆ ಮಾಡಿ. ನಿಮ್ಮ ನಿಜವಾದ ಇಚ್ಛೆಗಳತ್ತ ಗಮನ ಹರಿಸಿ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಜ್ಞಾನದ, ಬೆಳಕು ಮತ್ತು ಶುದ್ಧತೆಯ ಸಂಕೇತವಾಗಿದೆ. ಹಳದಿ ಉಡುಗೆ ಧರಿಸುವುದು ಅಥವಾ ಹಳದಿ ಹೂವಿನ ಬಳಕೆ ಮಾಡುವುದರಿಂದ ಇಂದು ಆತ್ಮವಿಶ್ವಾಸ ಮತ್ತು ಒಳಗಿನ ಶಕ್ತಿ ಹೆಚ್ಚು ಬೀರುವ ಸಾಧ್ಯತೆ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 11:15. ಈ ಸಮಯದಲ್ಲಿ ಪೂಜೆ, ಮಹತ್ವದ ಕರಾರಗಳು, ವ್ಯಾಪಾರದ ನಿರ್ಧಾರಗಳು ಅಥವಾ ಆಪ್ತರೊಂದಿಗೆ ಚರ್ಚೆ ಶುಭಕರವಾಗುತ್ತದೆ. ಈ ಹೊತ್ತಿನಲ್ಲಿ ಗ್ರಹಶಕ್ತಿ ನಿಮ್ಮ ಪರವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಸಿಂಹ ರಾಶಿ. ವೀಕ್ಷಕರೇ,
ಸಿಂಹ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹ ರಾಶಿಯವರು ಧೈರ್ಯ, ಆತ್ಮವಿಶ್ವಾಸ ಹಾಗೂ ಪ್ರಾಮಾಣಿಕ ಪ್ರಯತ್ನಗಳ ಮೂಲಕ ತಮ್ಮ ಗುರಿಗಳನ್ನು ಸಾಧಿಸಲು ಅನುಕೂಲಕರವಾದ ದಿನವನ್ನು ಎದುರಿಸುತ್ತಿದ್ದಾರೆ. ನಿಮ್ಮ ನಾಯಕತ್ವ ಗುಣಗಳು ಬೆಳಗುವ ಸಮಯವಿದು. ಮಾತಿನಲ್ಲಿ ಸ್ಪಷ್ಟತೆ ಮತ್ತು ನಡವಳಿಕೆಯಲ್ಲಿ ಶಿಸ್ತನ್ನು ತೋರಿಸಿದರೆ ನಿಮ್ಮ ಸುತ್ತಲಿನವರ ಮೆಚ್ಚುಗೆಗೆ ಪಾತ್ರರಾಗಬಹುದು. ಇಂದು ಗುರುವಾರದ ಬೃಹಸ್ಪತಿ ಗ್ರಹದ ಶಕ್ತಿಯಿಂದ ಧರ್ಮ, ವಿದ್ಯೆ, ಧೈರ್ಯ ಮತ್ತು ಶ್ರದ್ಧೆಯ ದಾರಿಯಲ್ಲಿ ಮುನ್ನಡೆಯಲು ಈ ದಿನ ಸಹಕಾರಿ. ಹೊಸ ವ್ಯಕ್ತಿಗಳ ಪರಿಚಯ, ಪಾಠ, ಉಪದೇಶ, ಆಧ್ಯಾತ್ಮ ವಿಷಯಗಳಲ್ಲಿ ಭಾಗವಹಿಸುವ ಸಂದರ್ಭಗಳು ಎದುರಾಗಬಹುದು. ನಿಮ್ಮ ಆಲೋಚನೆ ಶಕ್ತಿ ಮತ್ತು ತೀರ್ಮಾನ ಸಾಮರ್ಥ್ಯವನ್ನು ಎತ್ತಿ ಹಿಡಿಯುವ ಅವಕಾಶವಿದೆ. ಮುಂದಿನ ದಿನಗಳ ಯೋಜನೆ ರೂಪಿಸಲು ಮೌಲ್ಯಯುತ ಸಲಹೆಗಳನ್ನು ಪಡೆದುಕೊಳ್ಳಲು ಇದು ಅತ್ಯುತ್ತಮ ದಿನವಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ಆತ್ಮವಿಶ್ವಾಸ ಮತ್ತು ಕಾರ್ಯಕ್ಷಮತೆಯು ಪ್ರಮುಖವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನೆರವಾಗುತ್ತದೆ. ಕೆಲವರು ಹೊಸ ಯೋಜನೆಗೆ ನೇತೃತ್ವ ನೀಡುವ ಅವಕಾಶವನ್ನು ಪಡೆಯಬಹುದು. ಹಿರಿಯರಿಂದ ಸಹಕಾರ, ಮಾರ್ಗದರ್ಶನ ಹಾಗೂ ಪ್ರಶಂಸೆ ದೊರೆಯುವ ಯೋಗವಿದೆ. ಅದೇಕೆಂದರೆ ಇಂದಿನ ಗುರುಗ್ರಹದ ಪ್ರಭಾವವಿರುವ ಗುರುವಾರವು ಜ್ಞಾನ ಮತ್ತು ಮಾರ್ಗದರ್ಶನದ ಪ್ರತೀಕ. ಅಧಿಕ ಹೊಣೆಗಾರಿಕೆಗಳು ಬರುತ್ತಿರುವ ಸಾಧ್ಯತೆ ಇದ್ದು ಅವುಗಳನ್ನು ಯಶಸ್ವಿಯಾಗಿ ನಿಭಾಯಿಸುವ ಶಕ್ತಿಯು ನಿಮ್ಮಲ್ಲಿದೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಉತ್ತಮ ಅವಕಾಶಗಳ ಸುಳಿವು ಬರುವ ಸಾಧ್ಯತೆಗಳಿವೆ. ಆದರೆ ನಿರ್ಧಾರ ಕೈಗೊಳ್ಳುವ ಮೊದಲು ಎಲ್ಲ ಅಂಶಗಳನ್ನು ಚರ್ಚಿಸಿ ಸ್ಪಷ್ಟತೆಯೊಂದಿಗೆ ಮುನ್ನಡೆಯುವುದು ಒಳಿತು. ಉದ್ಯಮಿಗಳಿಗಾಗಿ ಗ್ರಾಹಕರ ಜೊತೆಗಿನ ನಂಬಿಕೆಯ ಸಂಬಂಧಗಳನ್ನು ಬಲಪಡಿಸಿಕೊಳ್ಳುವ, ಹೊಸ ವ್ಯವಹಾರ ಒಪ್ಪಂದಗಳನ್ನು ಚಿಂತಿಸುವ ಹಾಗೂ ವ್ಯಾಪಾರದ ವ್ಯಾಪ್ತಿಯನ್ನು ವಿಸ್ತರಿಸಲು ಇದು ಉತ್ತಮ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ಹಣಕಾಸಿನಲ್ಲಿ ಸಮತೋಲನೆ ಮತ್ತು ದೂರದೃಷ್ಟಿಯ ಅಗತ್ಯವಿದೆ. ಕೆಲವು ಹಣಕಾಸು ಲಾಭದ ಸೂಚನೆಗಳು ಇದ್ದರೂ ಖರ್ಚುಗಳಲ್ಲಿ ನಿಯಂತ್ರಣ ಅಗತ್ಯ. ಕುಟುಂಬ ಅಥವಾ ಶಿಕ್ಷಣ ಸಂಬಂಧಿತ ಖರ್ಚುಗಳು ಸಂಭವಿಸಬಹುದು. ಹಳೆಯ ಬಾಕಿಗಳ ವಸೂಲಿ ಅಥವಾ ಹೂಡಿಕೆಯಿಂದ ಸ್ವಲ್ಪ ಲಾಭದ ಸಾಧ್ಯತೆ ಇದೆ. ಆದರೆ ಹೊಸ ಹೂಡಿಕೆಗಳಿಗೆ ಮುಂದಾಗುವುದಕ್ಕಿಂತ ಮೊದಲು ಹಿರಿಯರ ಸಲಹೆ ಮತ್ತು ತಜ್ಞರ ಮಾರ್ಗದರ್ಶನ ಪಡೆದುಕೊಳ್ಳಿ. ಬ್ಯಾಂಕ್, ಷೇರುಪೇಟೆ ಅಥವಾ ಆಸ್ತಿ ವ್ಯವಹಾರಗಳಲ್ಲಿ ಹೆಚ್ಚು ಜವಾಬ್ದಾರಿತ್ವದಿಂದ ನಡೆದುಕೊಳ್ಳುವುದು ಸೂಕ್ತ. ಇಂದು ಯಾವುದೇ ಸಾಲ ಅಥವಾ ಉಧಾರ ಸಂಬಂಧಿತ ನಿರ್ಧಾರಗಳನ್ನು ಮುಂದೂಡುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ದಿನ ಸದುಪಯೋಗಪಡಿಸಿಕೊಳ್ಳಬೇಕಾದದು. ಖಿನ್ನತೆ, ತಲೆನೋವು ಅಥವಾ ಜೀರ್ಣಕ್ರಿಯೆಯ ಸಮಸ್ಯೆ ಎದುರಾಗಬಹುದು. ಬೆಳಗಿನ ಯೋಗ, ಪ್ರಾಣಾಯಾಮ ಹಾಗೂ ಹಸಿರು ಆಹಾರದ ಸೇವನೆಯು ದಿನದ ಉರಿಯುವ ಶಕ್ತಿ ಹೆಚ್ಚಿಸುತ್ತದೆ. ಇಂದು ನೀರು ಕುಡಿಯುವ ಪ್ರಮಾಣ ಹೆಚ್ಚಿಸಿ, ಜಂಕ್ ಆಹಾರ ಅಥವಾ ಎಣ್ಣೆಯುಕ್ತ ತಿನಿಸುಗಳನ್ನು ದೂರವಿಡಿ. ದೀರ್ಘಕಾಲ ಕುಳಿತು ಕೆಲಸ ಮಾಡುವವರಲ್ಲಿ ಬೆನ್ನು ನೋವು ಅಥವಾ ಕೀಲು ನೋವು ಸಂಭವಿಸಬಹುದು. ಹಾಗಾಗಿ ಮಧ್ಯಂತರದಲ್ಲಿ ನಡಿಗೆ ಮಾಡುವುದು ಒಳಿತು. ಮನಸ್ಸಿನಲ್ಲಿ ಸ್ವಲ್ಪ ಅನಿರ್ದಿಷ್ಟ ಭಯ ಅಥವಾ ಚಿಂತೆ ಉಂಟಾದರೆ ಧ್ಯಾನ ಮತ್ತು ಶ್ರದ್ಧಾಪೂರ್ವಕ ಮಂತ್ರಜಪ ನಿಮಗೆ ಆಂತರಿಕ ಶಕ್ತಿಯನ್ನು ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಸಾಮರಸ್ಯ ಮತ್ತು ಸಂತೋಷದ ವಾತಾವರಣ ಉಂಟಾಗುತ್ತದೆ. ಸಂಗಾತಿಯೊಂದಿಗೆ ಸುಖದ ಸಂವಾದ, ಮಕ್ಕಳೊಂದಿಗೆ ಸಮಯ ಕಳೆಯುವ ಅವಕಾಶ ಅಥವಾ ಹಿರಿಯರ ಆಶೀರ್ವಾದದ ಮೂಲಕ ಮನಸ್ಸಿಗೆ ನೆಮ್ಮದಿ ದೊರೆಯಬಹುದು. ಮದುವೆಯಲ್ಲದವರು ಒಂದು ಭರವಸೆಯ ಸಂಬಂಧ ಅಥವಾ ಪರಿಚಯದ ಸುಳಿವನ್ನು ಪಡೆಯಬಹುದು. ಇಂದು ಮಾತುಗಳಲ್ಲಿ ಗಂಭೀರತೆ ಇರಲಿ, ಆದರೆ ಸ್ನೇಹಪೂರ್ಣ ಭಾವನೆಯೂ ಇರಲಿ. ಇದರಿಂದ ಸಂಬಂಧಗಳು ಇನ್ನಷ್ಟು ನಿಕಟವಾಗುತ್ತವೆ. ನಿಮ್ಮ ಸಮಯವನ್ನು ಕುಟುಂಬಕ್ಕೆ ನೀಡುವುದು, ಅವರ ಚಿಂತೆಗಳಿಗೆ ಸ್ಪಂದಿಸುವುದು ಇಂದು ಒಳ್ಳೆಯ ಫಲ ನೀಡುತ್ತದೆ. ವೀಕ್ಷಕರೇ, ನೀವು ಈ ಗುರುವಾರದ ಬೃಹಸ್ಪತಿ ಗ್ರಹದ ಶಕ್ತಿಯನ್ನು ಶುದ್ಧವಾಗಿ ಅನುಭವಿಸಲು ಹಸಿರು ಬಟ್ಟೆ ಧರಿಸಿ ಗುರುವಿನ ಮಂತ್ರವನ್ನು ಜಪಿಸಿ. ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು 16 ಅಥವಾ 32 ಬಾರಿ ಜಪಿಸಿ. ಬಸವನ ಮುಂಭಾಗ ಹಳದಿ ಪುಷ್ಪ, ಹಣ್ಣು ಹಾಗೂ ಗಂಧ ಅರ್ಪಿಸಿ. ಗುರುಗಳ ಸೇವೆ ಅಥವಾ ವಿದ್ಯಾದಾನ ಮಾಡುವುದರಿಂದ ಪುಣ್ಯ ದೊರೆಯುತ್ತದೆ. ಶಿಕ್ಷಕರಿಗೆ ಗೌರವ ತೋರಿಸುವುದು, ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಪೆನ್ಸಿಲ್ ನೀಡುವುದು ಶುಭ ಫಲಕಾರಿಯಾಗಿದೆ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಬೃಹಸ್ಪತಿಯ ಪ್ರತೀಕ. ವಿದ್ಯೆ, ಶ್ರದ್ಧೆ, ಧರ್ಮ ಮತ್ತು ಗುರುತ್ವದ ಸಂಕೇತ. ಈ ದಿನದ ನಿಮ್ಮ ಯಶಸ್ಸು ನಿಮ್ಮ ಶ್ರದ್ಧೆ ಮತ್ತು ಶಾಂತ ಮನಸ್ಥಿತಿಯಲ್ಲಿ ನಿಲುಕಲಿದೆ. ಈ ಸಂಖ್ಯೆಯು ನಿಮಗೆ ಹೊಸ ಬಲವನ್ನು ನೀಡುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ನಿಮ್ಮ ಚಿಂತನ ಶಕ್ತಿ, ಪೌಷ್ಟಿಕತೆ ಮತ್ತು ಶ್ರದ್ಧೆಯ ಪ್ರಾತಿನಿಧ್ಯ. ಇಂದಿನ ದಿನ ಹಳದಿ ಬಣ್ಣದ ಉಡುಗೆ ಅಥವಾ ಹಳದಿ ಹೂವಿನ ಬಳಕೆ ನಿಮಗೆ ಧೈರ್ಯ ಮತ್ತು ನೆಮ್ಮದಿಯ ಅನುಭವವನ್ನು ಉಂಟುಮಾಡುತ್ತದೆ. ಶುಭ ಸಮಯ ಬೆಳಗ್ಗೆ 9:15 ರಿಂದ ಬೆಳಗ್ಗೆ 11 ಗಂಟೆ. ಈ ಸಮಯದಲ್ಲಿ ಪೂಜೆ, ಸಂವಾದ, ಶಿಕ್ಷಣ ಸಂಬಂಧಿತ ಚಟುವಟಿಕೆಗಳು
ಅಥವಾ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳುವುದು ವಿಶೇಷ ಫಲ ನೀಡುತ್ತದೆ. ಈ ಕಾಲಘಟ್ಟದಲ್ಲಿ ಬುದ್ಧಿವಂತಿಕೆಯ ಪ್ರಭಾವ ಹೆಚ್ಚು ಇರುತ್ತದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ತಮ್ಮ ಬುದ್ಧಿಮತ್ತೆ, ನಿಖರತೆ ಹಾಗೂ ವಿಶ್ಲೇಷಣಾತ್ಮಕ ಶಕ್ತಿಯಿಂದ ಗುರಿಗಳನ್ನು ಸಾಧಿಸಲು ಸಾಧಕವಾದ ದಿನವಿದು. ನಿಮ್ಮೊಳಗಿನ ವಿವೇಕ, ಸಮರ್ಥ ನಿರ್ಧಾರ ಶಕ್ತಿ ಮತ್ತು ಶಿಸ್ತಿನ ಧೋರಣೆ ಇಂದು ನಿಮ್ಮನ್ನು ಮುಂದಕ್ಕೆ ಒಯ್ಯುತ್ತವೆ. ಇಂದಿನ ಗುರುವಾರದ ಬೃಹಸ್ಪತಿ ಗ್ರಹದ ಪ್ರಭಾವದಿಂದ ಧಾರ್ಮಿಕತೆ, ಜ್ಞಾನ, ಶಿಕ್ಷಣ ಹಾಗೂ ಧರ್ಮಚಿಂತನೆ ಹೆಚ್ಚಾಗಬಹುದು. ಹಳೆಯ ಕೆಲಸಗಳನ್ನು ಮುಕ್ತಾಯಗೊಳಿಸಿ ಹೊಸ ಯೋಚನೆಗಳಿಗೆ ಪಟ್ಟು ಹಿಡಿಯಲು ಸಮಯ ಸಿದ್ಧವಾಗಿದೆ. ಕೆಲವು ಕನ್ಯಾ ರಾಶಿಯವರು ಗುರುಜ್ಞಾನದ ಪಾಠ ಅಥವಾ ಗುರು ಹಿರಿಯರ ಆಶೀರ್ವಾದದಿಂದ ಜೀವನದಲ್ಲಿ ನವ ಚೈತನ್ಯವನ್ನು ಅನುಭವಿಸಬಹುದು. ನಿಮ್ಮ ಶ್ರದ್ಧೆ ಹಾಗೂ ನಿಷ್ಠೆಯಿಂದ ಇಂದಿನ ದಿನ ಅತ್ಯಂತ ಫಲದಾಯಕವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿನ ಶ್ರಮದ ಫಲ ಎಂದು ಕಾಣಬಹುದು. ನಿಮ್ಮ ಪಟ್ಟಿ ತಯಾರಿಸಿದ ಕೆಲಸಗಳು ಕ್ರಮವಾಗಿ ಮುಗಿಯುತ್ತವೆ. ಮೇಲಧಿಕಾರಿಗಳಿಂದ ಕೆಲಸದ ಗುಣಮಟ್ಟಕ್ಕೆ ಮೆಚ್ಚುಗೆ ದೊರೆಯಬಹುದು. ನಿಮಗೆ ಹೊಸ ಹೊಣೆಗಾರಿಕೆಗಳು ನಿಗದಿಯಾಗಬಹುದು. ವಿಶೇಷವಾಗಿ ನಿರ್ವಹಣಾ ಅಥವಾ ಶಿಷ್ಟತಾ ಸಂಬಂಧಿತ ಕಾರ್ಯಗಳಲ್ಲಿ ನಿಮಗೆ ಹೆಚ್ಚು ಪ್ರಾಮುಖ್ಯತೆ ಸಿಗುತ್ತದೆ. ಉದ್ಯೋಗ ಬದಲಾವಣೆಗೆ ಯೋಚಿಸುತ್ತಿರುವವರು ಸಂದರ್ಶನಗಳಿಗೆ ಸಜ್ಜಾಗಿ ಹೊಸ ಅವಕಾಶಗಳು ಮನನೀಯವಾಗಿ ಮುಂದೆ ಬರುತ್ತವೆ. ಈ ಸಂದರ್ಭದಲ್ಲಿ ನಿಮ್ಮ ಶುದ್ಧ ನಡವಳಿಕೆ ಮತ್ತು ಶಿಸ್ತು ಮಹತ್ವಪೂರ್ಣ. ಸ್ವತಂತ್ರವಾಗಿ ಉದ್ಯಮ ನಡೆಸುವವರು ಇಂದು ವ್ಯವಹಾರ ಪಾಲುದಾರಿಕೆ, ಲೆಕ್ಕಪತ್ರಗಳ ಪರಿಶೀಲನೆ ಹಾಗೂ ಹೊಸ ಮಾರ್ಗದರ್ಶನದ ಕುರಿತು ಚಿಂತನೆಯಲ್ಲಿ ಇರುವರು. ಹೊಸ ಒಪ್ಪಂದಗಳಿಗೆ ಚರ್ಚೆ ನಡೆಯಬಹುದು, ಆದರೆ ಅಂತಿಮ ತೀರ್ಮಾನವನ್ನು ಇನ್ನೂ ಕೆಲ ದಿನಗಳು ಕಾಯುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ನಿಮ್ಮ ವಿವೇಕ ಶಕ್ತಿಯು ನಿಮಗೆ ಲಾಭದಾಯಕವಾದ ತೀರ್ಮಾನಗಳನ್ನು ತರುವ ಸಂಭವವಿದೆ. ಇತ್ತೀಚಿನ ದಿನಗಳಲ್ಲಿ ಮಾಡಿದ ನಾಣ್ಯ ಹೂಡಿಕೆ ಅಥವಾ ಚಿನ್ನದಲ್ಲಿ ಹೂಡಿಕೆ ಲಾಭ ತರುವ ಸೂಚನೆ ಇದೆ. ಕುಟುಂಬದ ಖರ್ಚುಗಳ ಮೇಲೆ ನಿಯಂತ್ರಣ ಇರಿಸುವ ಯತ್ನ ಯಶಸ್ವಿಯಾಗಬಹುದು. ಇಂದು ಸಾಲ ಮರುಪಾವತಿ ಅಥವಾ ಸಾಲ ಪಡೆದಿರುವವರು ತಕ್ಷಣ ಚುಟುಕು ಪಾವತಿಗೆ ಒತ್ತಡ ಎದುರಿಸಬೇಕಾದೀತು. ಆದ್ದರಿಂದ ಹಣಕಾಸು ನಿರ್ವಹಣೆಗೆ ಸ್ವಲ್ಪ ಹೆಚ್ಚು ಗಮನ ನೀಡುವುದು ಶ್ರೇಷ್ಠ. ಆರ್ಥಿಕವಾಗಿ ನಿಮ್ಮ ಮೆಚ್ಚಿನ ಉಡುಪು ಅಥವಾ ಆಭರಣ ಖರೀದಿಗೆ ಯೋಜನೆ ಇರಬಹುದು, ಆದರೆ ಹೆಚ್ಚು ಖರ್ಚು ತಪ್ಪಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ಆರೋಗ್ಯದಲ್ಲಿ ಚಿಕ್ಕಪುಟ್ಟ ಅಸ್ವಸ್ಥತೆ ಕಾಣಿಸಬಹುದಾದರೂ ನಿಮ್ಮ ನಿಗದಿತ ಶಿಸ್ತು ಪಾಠದ ಜೀವನ ಶೈಲಿ ಇದರನ್ನೆಲ್ಲ ಸಮರ್ಥವಾಗಿ ಎದುರಿಸಬಲ್ಲದು. ಜೀರ್ಣಕ್ರಿಯೆ, ಹೊಟ್ಟೆ ಸಂಬಂಧಿತ ಸಮಸ್ಯೆ ಅಥವಾ ನಿದ್ರೆ ಕೊರತೆ ಇರುವವರು ಆಹಾರ ನಿಯಮ ಪಾಲಿಸಿ ಮತ್ತು ಸಮರ್ಪಕ ವಿಶ್ರಾಂತಿ ತೆಗೆದುಕೊಳ್ಳುವುದು ಅತ್ಯಗತ್ಯ. ಬೃಹಸ್ಪತಿಯ ಪ್ರಭಾವದಿಂದ ಮನಸ್ಸಿನಲ್ಲಿ ಶಾಂತಿ ಮತ್ತು ಆತ್ಮಚಿಂತನೆಯ ಉನ್ನತಿ ಕಾಣಬಹುದು. ಸ್ನಾನ, ಪೂಜೆ, ಯೋಗ ಅಥವಾ ಶ್ವಾಸಾಭ್ಯಾಸದಿಂದ ದೈನಂದಿನ ಶಕ್ತಿಯನ್ನೆನುತಬೇಕು. ಪಶ್ಚಿಮ ದಿಕ್ಕಿನಲ್ಲಿ ತುಳಸಿ ಸಸಿ ವಾಟರ್ಡ್ ಮಾಡುವ ಮೂಲಕ ಬಾಹ್ಯ ಶುದ್ಧತೆ ಮತ್ತು ಆಂತರಿಕ ಶುದ್ಧತೆ ಲಭಿಸಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಸಾಮರಸ್ಯದ ವಾತಾವರಣ ತೋರುತ್ತದೆ. ಮಕ್ಕಳ ಶಿಕ್ಷಣ, ಅವರ ಚಟುವಟಿಕೆಗಳ ಬಗ್ಗೆ ಗಮನ ಸೆಳೆಯುವ ಸಮಯವಾಗಿದೆ. ದಾಂಪತ್ಯ ಜೀವನದಲ್ಲಿ ಆತ್ಮೀಯತೆ ಹೆಚ್ಚಾಗಬಹುದು. ಸಂಗಾತಿಯೊಂದಿಗೆ ಮನದಾಳದ ಚರ್ಚೆಗಳು, ಭವಿಷ್ಯದ ಯೋಜನೆಗಳು ಸಂತೋಷಕರವಾಗಿರುತ್ತವೆ. ವಿವಾಹದ ಯೋಚನೆಯಲ್ಲಿರುವವರು ಹಿರಿಯರೊಂದಿಗೆ ವಿಷಯ ಹಂಚಿಕೊಳ್ಳಲು ಇಂದು ಉತ್ತಮ ಸಮಯ. ಮನೆ ಸಂಬಂಧಿತ ಚಿಕ್ಕಪುಟ್ಟ ದುರಸ್ತಿ ಕೆಲಸಗಳು ಅಥವಾ ವಾಸ್ತು ಸಂಬಂಧಿತ ಚರ್ಚೆಗಳು ಸಾಧ್ಯ. ಕುಟುಂಬದ ಸದಸ್ಯರೊಂದಿಗೆ ದೇವದರ್ಶನ ಅಥವಾ ಪುಣ್ಯಕ್ಷೇತ್ರ ಸಂಚಾರಿ ಯೋಜನೆ ರೂಪಿಸಬಹುದು. ವೀಕ್ಷಕರೇ, ನೀವು ಇಂದು ಗುರುವಾರದ ಬೃಹಸ್ಪತಿ ಪ್ರಭಾವವನ್ನು ಶಕ್ತಿಶಾಲಿಯಾಗಿ ಅನುಭವಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಉತ್ತಮ. ಗುರುದೇವರಿಗೆ ಪ್ರಾರ್ಥನೆ, ಹಳದಿ ಹೂವಿನ ಅರ್ಚನೆ, ಹಾಲು ಮತ್ತು ಬೆಲ್ಲದಿಂದ ನೈವೇದ್ಯ, ಹಳದಿ ಬಟ್ಟೆಯ ಧರಣೆ ಶುಭ ಫಲದಾಯಕ. ಓಂ ಬೃಹಸ್ಪತಯೇ ನಮಃ ಎಂಬ ಗುರು ಮಂತ್ರವನ್ನು 16, 27 ಅಥವಾ 54 ಬಾರಿ ಜಪಿಸಿ. ಹಳದಿ ಚುಣ್ಣು ಅಥವಾ ಹಳದಿ ಬಣ್ಣದ ಹೂವಿನ ದಾನ, ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ದಾನ ಮಾಡುವುದು ವಿಶೇಷ ಫಲಿತಾಂಶ ತರುತ್ತದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ನಿಮ್ಮ ಚುಟುಕು ಚಿಂತನೆ, ಗತಿಯುಳ್ಳ ನಿರ್ಧಾರ ಹಾಗೂ ಸಂವಹನ ಶಕ್ತಿಗೆ ಪ್ರೇರಣೆ ನೀಡುತ್ತದೆ. ಯಾವುದೇ ಕಾರ್ಯದ ಆರಂಭಕ್ಕೆ, ಸಂವಾದಕ್ಕೆ ಅಥವಾ ಹೊಸ ಯೋಜನೆಗಳ ರೂಪುರೇಷೆ ತೀರಿಸಲು ಈ ಸಂಖ್ಯೆಯ ಅನುಭವ ಸದ್ಭಾಗ್ಯವನ್ನು ತರುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಬುದ್ಧಿ, ಪವಿತ್ರತೆ ಮತ್ತು ಜ್ಞಾನಕ್ಕೆ ಪ್ರತೀಕ. ಇಂದಿನ ದಿನದ ಪವಿತ್ರತೆಯನ್ನು ಹೆಚ್ಚಿಸಲು ಹಳದಿ ಉಡುಪಿನ ಧಾರಣೆ ಅಥವಾ ಹಳದಿ ಹೂವಿನ ಉಪಯೋಗ ಶುಭ. ಶುಭ ಸಮಯ ಬೆಳಗ್ಗೆ 9:15 ರಿಂದ ಮಧ್ಯಾಹ್ನ ಬೆಳಗ್ಗೆ 11:30. ಈ ಸಮಯದಲ್ಲಿ ನೀವು ನವಚಿಂತನೆ, ಪೂಜೆ, ಆರ್ಥಿಕ ತೀರ್ಮಾನಗಳು ಅಥವಾ ಶಿಕ್ಷಣ ಸಂಬಂಧಿತ ಕೆಲಸಗಳನ್ನು ಪ್ರಾರಂಭಿಸಬಹುದು. ಇದು ಗುರುದೇವರ ಅನುಗ್ರಹದಿಂದ ಶ್ರೇಷ್ಠ ಫಲ ನೀಡುವ ಸಮಯವಾಗಿದೆ.
ಇನ್ನು ಮುಂದಿನ ರಾಶಿ ತುಲಾರಾಶಿ. ವೀಕ್ಷಕರೇ, ತುಲಾರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಈ ದಿನವು ತುಲಾರಾಶಿಯವರಿಗೆ ಮಾನಸಿಕ ಸಮತೋಲನ, ಕೌಶಲ್ಯಪೂರ್ಣ ಸಂವಹನ ಹಾಗೂ ಸಹಾನುಭೂತಿಯ ಅಗತ್ಯವಿರುವ ದಿನವಾಗಿದೆ. ನಿಮ್ಮ ನೈಜ ಸ್ವಭಾವವಾದ ಸಮತೋಲನ ಹಾಗೂ ಸುಂದರತೆಯ ಅರಿವು ಇಂದಿನ ದಿನದ ಕಾರ್ಯಗಳಲ್ಲಿ ನಿಮಗೆ ಮುನ್ನಡೆಯ ಹಾದಿಯಾಗುತ್ತದೆ. ಬಂಧು ಮಿತ್ರರಲ್ಲಿ ಸಮಾಲೋಚನೆ ಮಾಡುವ ಮೂಲಕ ಹೊಸ ಚಿಂತನೆಗೆ ದಾರಿ ತೆರೆದುಕೊಳ್ಳಬಹುದು. ಗುರುವಾರದ ಗುರುಗ್ರಹದ ಪ್ರಭಾವದಿಂದ ಧಾರ್ಮಿಕ ಆಲೋಚನೆಗಳು ಆತ್ಮಾನುಸಂಧಾನಕ್ಕೆ ಸೂಕ್ತವಾದ ಸಮಯವಾಗಿ ಪರಿಣಮಿಸಬಹುದು. ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಇಚ್ಛೆ ಬಲವಾಗಬಹುದು. ಇಂದು ನಂಬಿಕೆಯೇ ನಿಮ್ಮ ಶಕ್ತಿ. ನಿಮ್ಮ ಮಾತು, ನಿರ್ಧಾರಗಳು ಇತರರ ಹೃದಯ ಗೆಲ್ಲುವ ಸಾಮರ್ಥ್ಯ ಹೊಂದಿರುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಸೂಕ್ಷ್ಮವಾದ ನಿರ್ವಹಣೆ ಅಗತ್ಯ. ನಿರ್ಧಾರಗಳನ್ನು ಶಾಂತವಾಗಿ ತೆಗೆದುಕೊಳ್ಳುವುದು ಮುಖ್ಯ. ಉದ್ಯೋಗದಲ್ಲಿ ನವೀನ ಆದರ್ಶಗಳನ್ನು ಅನ್ವಯಿಸುವ ಯೋಗವಿದೆ. ಕೆಲವರು ಪ್ರಾಜೆಕ್ಟ್ ಪ್ರಸ್ತುತಿಯಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಬಹುದು. ಹಿರಿಯ ಅಧಿಕಾರಿಗಳಿಂದ ಪೋಷಕತೆಯ ಭರವಸೆ ಸಿಗಬಹುದು. ಕೆಲವರಿಗೆ ಮಿತವ್ಯಯದ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಹೊಸ ಕರಾರನ್ನು ಕೈಹಿಡಿಯುವ ಮೊದಲು ಸಾನ್ನಿಧ್ಯದಲ್ಲಿ ಇರುವವರ ಸಲಹೆ ಕೇಳುವುದು ಒಳಿತು. ವೃತ್ತಿ ಬದಲಿ ಯೋಚನೆಗೆ ಸೂಕ್ತ ದಿನವಲ್ಲ. ಬದಲಿಗೆ ಪ್ರಸ್ತುತ ಕೆಲಸದಲ್ಲಿ ಅರ್ಪಣಾಭಾವದಿಂದ ಕೆಲಸ ಮಾಡಿ. ಉದ್ಯಮಿಗಳಿಗಾಗಿ ಗುತ್ತಿಗೆಗಳು ಅಥವಾ ಹೊಸ ಗ್ರಾಹಕರ ಪರಿಚಯದ ಸಮಯವಿದು. ವೀಕ್ಷಕರೇ, ಹಣಕಾಸಿನ ವಿಚಾರವಾಗಿ ಇಂದಿನ ದಿನವು ಹಣಕಾಸಿನಲ್ಲಿ ಸ್ಥಿರತೆ ಹಾಗೂ ಶ್ರದ್ಧೆಯ ಅಗತ್ಯವಿದೆ. ಕೊನೆಯ ಅವಧಿಯಲ್ಲಿ ಆಗಿರುವ ಖರ್ಚುಗಳ ಲೆಕ್ಕವನ್ನು ಪರಿಶೀಲಿಸಿ. ಕೆಲವು ಲಾಭದಾಯಕ ವಿನಿಮಯಗಳು ನಡೆಯುವ ಸಾಧ್ಯತೆ ಇದೆ. ಆದಾಯದ ಹೊಸ ಉಗಮಗಳು ಕಂಡುಬರುವುದು ಬಹುಶಃ ಒಂದು ಸ್ನೇಹಿತನ ಪರಿಚಯದಿಂದ ಆಗಬಹುದು. ಇಂದು ಸಾಲದ ಅಥವಾ ಸಾಲ ನೀಡುವ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯವಿದೆ. ಹಳೆಯ ಬಾಕಿಗಳು ವಾಪಸ್ ಪಡೆಯಲು ಉತ್ತಮ ದಿನವಾಗಿದೆ. ಕುಟುಂಬದ ಸದಸ್ಯರ ಸಲಹೆ ಹಾಗೂ ಅನುಭವ ಹಣಕಾಸಿನಲ್ಲಿ ನಿಮಗೆ ದಾರಿದೀಪವಾಗಬಹುದು. ಮತ್ತೆ ವೀಕ್ಷಕರೇ, ಆರೋಗ್ಯದ ದೃಷ್ಟಿಯಿಂದ ನೋಡಿದರೆ ಈ ದಿನ ದೈಹಿಕ ಶ್ರಮದಿಗಿಂತ ಹೆಚ್ಚು ಮಾನಸಿಕ ಶ್ರಮವಿರಬಹುದು. ಕಣ್ಣು, ತಲೆನೋವು ಅಥವಾ ಮೂಳೆ ಶಕ್ತಿಯ ಕೊರತೆ ಅನುಭವವಾಗಬಹುದು. ಆಹಾರದಲ್ಲಿ ಸಾತ್ವಿಕತೆಯ ಪಾಲನೆ ಹಾಗೂ ಪೂರಕ ಆಹಾರ ಸೇವನೆ ಮುಖ್ಯ. ಉದಯದ ಯೋಗ ಅಥವಾ ಧ್ಯಾನದಿಂದ ದಿನವನ್ನು ಆರಂಭಿಸುವುದು ದಿನವಿಡೀ ಶಕ್ತಿ ನೀಡುತ್ತದೆ. ಇದಲ್ಲದೆ ರಾತ್ರಿ ಸಮಯದಲ್ಲಿ ಮನಸ್ಸನ್ನು ಹಿತವಾಗಿ ಆರಾಮಕ್ಕೆ ತಂದು ಮಲಗುವುದು ಅಗತ್ಯ. ಸಾಂಪ್ರದಾಯಿಕ ಔಷಧೀಯ ಪದ್ಧತಿಗಳನ್ನು ಅನುಸರಿಸುವ ಯೋಗವಿದೆ. ವಿಶೇಷವಾಗಿ ಹಸಿವಿಲ್ಲದಿದ್ದರೂ ತಿನ್ನುವುದು ತಪ್ಪಿಸಿಕೊಳ್ಳಿ. ಇನ್ನು ವೀಕ್ಷಕರೇ, ಕುಟುಂಬ ಮತ್ತು ಸಂಬಂಧಗಳ ಕುರಿತಂತೆ ಇಂದು ಕುಟುಂಬದಲ್ಲಿ ಸೌಹಾರ್ದ, ಶ್ರದ್ಧೆಯ ವಾತಾವರಣ ನಿರ್ಮಿಸಲು ನೀವು ಪ್ರಮುಖ ಪಾತ್ರ ವಹಿಸಬಹುದು. ಹಿರಿಯರ ಸಲಹೆ, ಮಕ್ಕಳ ಮಾತುಗಳಿಗೆ ಗಮನ ನೀಡಿ. ಸಂಭಾಷಣೆಯಲ್ಲಿ ವಿನಯ ಹಾಗೂ ಸ್ಪಷ್ಟತೆಯನ್ನು ಪಾಲಿಸುವುದು ಸಹಕಾರದ ಮಾರ್ಗವನ್ನು ನಿರ್ಮಿಸುತ್ತದೆ. ದಾಂಪತ್ಯ ಜೀವನದಲ್ಲಿ ಸ್ನೇಹ ಮತ್ತು ಸಹಾನುಭೂತಿಯ ಬೆಳೆಸುವ ಸಮಯ. ಸಂಗಾತಿಯೊಂದಿಗೆ ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆ ನಡೆಸುವುದು ಒಳ್ಳೆಯದು. ಮಿತ್ರರೊಂದಿಗೆ ಸಂವಾದದಿಂದ ಸಂಭಾವ್ಯ ಸಹಕಾರ ಅಥವಾ ಯೋಜನೆಗಳ ಆರಂಭದ ಸೂಚನೆಗಳು ಬರುತ್ತವೆ. ವೀಕ್ಷಕರೇ, ನೀವು ಇಂದು ಗುರುವಾರವಾದ್ದರಿಂದ ಗುರುಗ್ರಹದ ಶಕ್ತಿಯನ್ನು ಶಮನಗೊಳಿಸಲು ಹಾಗೂ ಅನುಗ್ರಹ ಪಡೆಯಲು ಆಧ್ಯಾತ್ಮಿಕ ಆಚರಣೆ ಅಗತ್ಯ. ಗುರು ದಕ್ಷಿಣ, ಬೃಹಸ್ಪತಿ ಸ್ತುತಿ ಅಥವಾ ಸನ್ಯಾಸಿಗಳಿಗೆ ಆಹಾರ ದಾನ ಬಹುಪುಣ್ಯದಾಯಕ. ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು 37 ಅಥವಾ 108 ಬಾರಿ ಜಪಿಸಿ. ಪಸಿರು ಬಣ್ಣದ ಬಟ್ಟೆ ತೊಟ್ಟು ದೇವರಿಗೆ ಪಸಿರು ಹೂ ಅರ್ಪಿಸಿ. ಹಳದಿ ಪದಾರ್ಥ, ಅರಿಶಿಣ, ಬಾಳೆಹಣ್ಣು, ಹಳದಿ ಬಟ್ಟೆ ದಾನ ಮಾಡುವುದರಿಂದ ಶುಭ ಫಲ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹನ ಶಕ್ತಿ ಹಾಗೂ ವೈಖರಿಯನ್ನು ಪ್ರತಿನಿಧಿಸುತ್ತದೆ. ಈ ಸಂಖ್ಯೆಯು ಬೆಳವಣಿಗೆ, ಜ್ಞಾನ ಹಾಗೂ ಸಹಾಯದಿಂದ ಯಶಸ್ಸಿಗೆ ದಾರಿ ತೆರೆದಿಡುತ್ತದೆ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ಸಮವಾಯ ಹಾಗೂ ಆಧ್ಯಾತ್ಮಿಕ ಜಾಗೃತಿ ದೊರೆಯಲಿದೆ. ಅದೃಷ್ಟದ ಬಣ್ಣ ಪಸಿರು. ಪಸಿರು ಬಣ್ಣವು ಮನಸ್ಸಿನಲ್ಲಿ ಶಾಂತಿ, ಆರೋಗ್ಯ ಮತ್ತು ನವಚೈತನ್ಯ ಉಂಟು ಮಾಡುತ್ತದೆ. ಈ ಬಣ್ಣದ ಉಡುಪು ಧರಿಸುವುದು ಅಥವಾ ಮನೆಯ ಸಸ್ಯಗಳನ್ನು ಪೋಷಿಸುವುದು ಶುಭ ಫಲದಾಯಕ. ಶುಭ ಸಮಯ ಬೆಳಗ್ಗೆ 9:15 ರಿಂದ ಮುಂಜಾನೆ ಬೆಳಗ್ಗೆ 11:45. ಈ ಸಮಯದಲ್ಲಿ ಮನಶಕ್ತಿ ಹಾಗೂ ದೈವಬಲ ಎರಡೂ ಉತ್ತಮವಾಗಿರುತ್ತದೆ. ಈ ಸಮಯದಲ್ಲಿ ಪೂಜೆ, ತೀರ್ಮಾನ, ಭೇಟಿಗಳು ಹಾಗೂ ಹಣಕಾಸಿನ ನಿರ್ಧಾರಗಳು ಉತ್ತಮ ಫಲ ನೀಡಬಹುದು. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ಬುದ್ಧಿ, ತಾಳ್ಮೆ ಹಾಗೂ ಆಂತರಿಕ ಶಕ್ತಿಯನ್ನೆಲ್ಲ ಸಮರ್ಪಕವಾಗಿ ಬಳಸಿಕೊಳ್ಳುವ ಅಗತ್ಯವಿದೆ. ಗುರುವಾರದ ಗುರುಗ್ರಹನ ಪ್ರಭಾವದಿಂದ ಜ್ಞಾನ, ತತ್ವಚಿಂತನ ಹಾಗೂ ತೀರ್ಮಾನಗಳಲ್ಲಿ ಪ್ರೌಢಿಮೆಯ ಅಗತ್ಯವಿರುವ ದಿನವಿದು. ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಅಂತರಾಳದ ತೀವ್ರ ಅನುಭವ ಸಹಾಯಕರಾಗಬಹುದು.
ಇಂದು ಆಧ್ಯಾತ್ಮ, ವಿದ್ಯಾಭ್ಯಾಸ ಅಥವಾ ಉನ್ನತ ಚಿಂತನೆಗಳಿಗೆ ಅನುಕೂಲ. ನಿಮ್ಮ ವಿವೇಕ ಮತ್ತು ನಿಷ್ಠೆ ಪರೀಕ್ಷೆಯಲ್ಲಿರಬಹುದು, ಆದರೆ ದೈವಿ ಶಕ್ತಿಯ ಪ್ರಭಾವ ನಿಮಗೆ ಸಹಕಾರ ನೀಡುತ್ತದೆ. ಹಳೆಯ ಚಿಂತೆಗಳು ಬರುವ ಸಾಧ್ಯತೆ ಇದ್ದರೂ ಧೈರ್ಯದಿಂದ ಮುಖಾಮುಖಿಯಾಗುವ ಶಕ್ತಿ ಇರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮಗೆ ಶ್ರದ್ಧೆ, ನಿಯಮಬದ್ಧತೆ ಹಾಗೂ ಜವಾಬ್ದಾರಿಯುತ ನಡೆ ಅಗತ್ಯ. ಕೆಲವರಿಗೆ ಹಿರಿಯರಿಂದ ಸಲಹೆಗಳು, ಮಾರ್ಗದರ್ಶನ ಅಥವಾ ವಿಶಿಷ್ಟ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ ದೊರೆಯಬಹುದು. ನಿಮ್ಮ ಕೆಲಸದ ಮೇಲೆ ನಂಬಿಕೆಯು ನಿಮ್ಮ ಮುಂದಿನ ಅವಕಾಶಗಳನ್ನು ಸೃಷ್ಟಿಸಬಲ್ಲದು. ವೃತ್ತಿ ಬದಲಿಗಾಗಿ ಯೋಚಿಸುತ್ತಿರುವವರಿಗೆ ಸಂದರ್ಶನ ಅಥವಾ ಸಂಪರ್ಕದ ಮೂಲಕ ಒಳ್ಳೆಯ ಸುದ್ದಿ ದೊರೆಯಬಹುದು. ಆದರೆ ಸ್ಪರ್ಧೆ ತೀವ್ರವಾಗಿರಬಹುದು, ಆದ್ದರಿಂದ ತಂತ್ರಜ್ಞಾನ ಜ್ಞಾನ, ಸಂವಹನ ಸಾಮರ್ಥ್ಯವನ್ನು ಸ್ಪಷ್ಟವಾಗಿ ಪ್ರದರ್ಶಿಸುವುದು ಅಗತ್ಯ. ವ್ಯಾಪಾರಿಗಳಿಗೆ ಈ ದಿನ ಬಾಕಿ ಹಣ ಪಡೆಯುವುದು, ಹೊಸ ಮಾರ್ಗಗಳನ್ನು ಅನ್ವೇಷಿಸುವುದು ಮತ್ತು ಮಿತವ್ಯಯದ ಬಜೆಟ್ ರೂಪಿಸುವುದು ಶ್ರೇಷ್ಠ. ಹೊಸ ಪಾಲುದಾರಿಕೆ ಕುರಿತು ಚರ್ಚೆ ಶುರು ಮಾಡಬಹುದಾದ ಯೋಗವಿದೆ, ಆದರೆ ತಕ್ಷಣ ನಿರ್ಧಾರ ಬೇಡ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಈ ದಿನ ವಿವೇಕಪೂರ್ಣ ನಡೆ ಅಗತ್ಯ. ಅನಿರೀಕ್ಷಿತ ಖರ್ಚುಗಳ ಸಾಧ್ಯತೆ ಇದೆ. ಮನೆ, ಮಕ್ಕಳ ವಿದ್ಯಾಭ್ಯಾಸ ಅಥವಾ ಪ್ರಯಾಣ ಸಂಬಂಧಿತ ಖರ್ಚುಗಳಾಗಿ. ಆದ್ದರಿಂದ ಮಿತವ್ಯಯವೇ ಉತ್ತಮ. ಹಳೆಯ ಹೂಡಿಕೆಗಳಿಂದ ಲಾಭದ ಸೂಚನೆಗಳಿವೆ. ಖಾಸಗಿ ಹೂಡಿಕೆಗಳಿಗೆ ಹೊಸದಾಗಿ ಕೈಹಾಕುವುದು ಇಂದಿನಂದು ಸರಿಯಲ್ಲ. ಸಾಲದ ವ್ಯವಹಾರಗಳಿಗೆ ದೂರವಿರುವುದು ಲಾಭಕಾರಿ. ಹಿರಿಯರ ಸಲಹೆಯ ಮೇರೆಗೆ ಹಣದ ನಿರ್ವಹಣೆಯು ಉತ್ತಮ ಫಲ ನೀಡಬಹುದು. ಇಂದು ಕೆಲವು ವಿತ್ತೀಯ ವಿಷಯಗಳಲ್ಲಿ ಶ್ರದ್ಧೆ, ಸಮಯ ಪ್ರಜ್ಞೆ ಹಾಗೂ ನಿರ್ಧಾರ ಸಾಮರ್ಥ್ಯ ಅನಿವಾರ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ಆರೋಗ್ಯದಲ್ಲಿ ನಿರಾಳತೆ ಇಲ್ಲದಿದ್ದರೂ ಕೆಲವೊಂದು ತೀವ್ರ ಭಾವನಾತ್ಮಕ ಒತ್ತಡದ ಕಾರಣ ದೇಹದ ಮೇಲೆ ಪರಿಣಾಮ ಬೀರುತ್ತದೆ. ಮಿದುಳು, ಶ್ರವಣೇಂದ್ರಿಯ ಅಥವಾ ಹೊಟ್ಟೆ ಸಂಬಂಧಿತ ಅಸ್ವಸ್ಥತೆಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ಹಸಿವಿಲ್ಲದಿದ್ದರೂ ತಿನ್ನುವುದು ತಪ್ಪಿಸಿ ಸಮಯಕ್ಕೆ ತಿನ್ನುವುದು ಸೂಕ್ತ. ಶ್ವಾಸಕೋಶ ಸಮಸ್ಯೆ, ಮೈಕುರುಡು ಅಥವಾ ಮಾನಸಿಕ ತಳಮಳವೇ ಇಂದಿನ ಅಸಾಧ್ಯತೆಯ ಮೂಲ. ಹಸಿರು ತರಕಾರಿಗಳು, ಉಷ್ಣ ಜಲಪಾನ ಮತ್ತು ಸ್ನಾನಪೂರ್ವ ಯೋಗ ಅಥವಾ ಪ್ರಾಣಾಯಾಮದಿಂದ ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು. ಬಿಸಿಲಿನಲ್ಲಿ ಹೆಚ್ಚು ತಂಗುವುದು ತಪ್ಪಿಸಿ ವಿಶ್ರಾಂತಿಗೆ ಆದ್ಯತೆ ನೀಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಸಂವಾದದ ಅಗತ್ಯವಿದೆ. ನಿರ್ಧಾರಗಳು ನಿಮ್ಮದಾಗಿದ್ದರೂ ಮನೆಯವರ ಅಭಿಪ್ರಾಯ ಕೇಳುವುದು ಸಂಬಂಧ ಸುಧಾರಣೆಗೆ ದಾರಿ ಮಾಡುತ್ತದೆ. ಕೆಲವರು ಹಿರಿಯರೊಂದಿಗೆ ಭಿನ್ನಾಭಿಪ್ರಾಯದಲ್ಲಿದ್ದರೂ ಸಹನೆ ಹಾಗೂ ಗೌರವಪೂರ್ಣ ಮಾತುಗಳಿಂದ ಸಮಾಧಾನ ಸಾಧ್ಯ. ವಿವಾಹಿತರಿಗಾಗಿ ಇದು ಸಂಗಾತಿಯೊಂದಿಗೆ ಆತ್ಮೀಯತೆ, ಭರವಸೆ ಹಾಗೂ ಭಾವಪೂರ್ಣ ಸಂವಾದದ ದಿನವಾಗಬಹುದು. ಮಕ್ಕಳಿಗೆ ಸಲಹೆ ನೀಡುವಲ್ಲಿ ಪ್ರೀತಿ ಮತ್ತು ಸಹನೆ ಇರಲಿ. ನಿಮ್ಮ ಸಮಯವನ್ನು ಕುಟುಂಬಕ್ಕೆ ಮೀಸಲಿಡಿ, ಇದು ನಿಮ್ಮ ಮನಸ್ಸಿನಲ್ಲಿ ನೆಮ್ಮದಿಯನ್ನು ಉಂಟುಮಾಡುತ್ತದೆ. ಕೌಟುಂಬಿಕ ಆನಂದ ಮತ್ತು ಸಮರಸ್ಯವಿಲ್ಲದಿದ್ದರೂ ನಿಮಗೆ ಇದನ್ನು ಪುನಃ ಸ್ಥಾಪಿಸಲು ಶಕ್ತಿ ಇರುತ್ತದೆ. ವೀಕ್ಷಕರೇ, ನೀವು ಈ ದಿನದ ಗುರುವಾರದ ಗುರುಗ್ರಹದ ಶಕ್ತಿಯನ್ನು ಸಕಾರಾತ್ಮಕವಾಗಿ ಬಳಸಿ. ಆಧ್ಯಾತ್ಮಿಕ ಚಟುವಟಿಕೆ, ಧ್ಯಾನ, ಜಪ, ಗುರುಪೂಜೆ ಇತ್ಯಾದಿಗಳು ನಿಮ್ಮ ಮನಸ್ಸಿಗೆ ಪ್ರಬಲ ಶಾಂತಿ ನೀಡಬಲ್ಲವು. ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸು. ಹಳದಿ ಬಟ್ಟೆ, ಹಸಿವು ಕಳಚಿದವರಿಗೆ ಅನ್ನದಾನ ಅಥವಾ ಗುರುಪದೇಶ ಪಡೆದವನು ಪುನಃ ಗುರು ಸ್ಮರಣೆ ಮಾಡುವುದು ಶ್ರೇಷ್ಠ. ಕೇಶರ, ಬೆಳ್ಳುಳ್ಳಿ ಅಥವಾ ಹಾಲು ಸಹಿತ ತಾಮ್ರಪಾತ್ರೆಯಲ್ಲಿ ಜಪಪೂಜೆ ಮಾಡುವುದು ಉತ್ತಮ ಫಲ ನೀಡಬಹುದು. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹದ ಶಕ್ತಿ ಪ್ರತೀಕ. ಇದು ಜ್ಞಾನ, ಮಾರ್ಗದರ್ಶನ ಮತ್ತು ಧರ್ಮದ ಸಂಕೇತವಾಗಿದೆ. ಈ ಸಂಖ್ಯೆಯನ್ನು ಧ್ಯಾನಿಸುವುದು ನಿಮ್ಮ ತೀರ್ಮಾನಗಳಿಗೂ ಸಹಾಯಕರಾಗುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣದಲ್ಲಿ ಬೆಳಕು, ಶುದ್ಧತೆ ಮತ್ತು ಚೈತನ್ಯ ಅಡಗಿವೆ. ಹಳದಿ ಬಣ್ಣದ ಉಡುಪು ಅಥವಾ ಹಳದಿ ಹೂವಿನಿಂದ ಪೂಜೆ ಮಾಡುವುದು ಶುಭ. ಈ ಬಣ್ಣ ನಿಮ್ಮ ಚಿಂತನೆಗೆ ಸ್ಪಷ್ಟತೆ ನೀಡುತ್ತದೆ. ಶುಭ ಸಮಯ ಬೆಳಗ್ಗೆ 9:15 ರಿಂದ ಬೆಳಗ್ಗೆ 11 ಗಂಟೆ. ಈ ಸಮಯದಲ್ಲಿ ನೀವು ಮಾಡುವ ಪೂಜೆ, ಶ್ರದ್ಧೆಯ ಕಾರ್ಯಗಳು ಅಥವಾ ಮಹತ್ವದ ನಿರ್ಧಾರಗಳು ಹೆಚ್ಚಿನ ಫಲ ನೀಡಬಹುದು. ಗುರುಶಕ್ತಿಯ ಅನುಗ್ರಹ ಈ ಸಮಯದಲ್ಲಿ ಹೆಚ್ಚು ಇರುತ್ತದೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ಆತ್ಮಚಿಂತನ ಮತ್ತು ದೈನಂದಿನ ಶಿಸ್ತಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ಗುರುವಾರದಂದು ನಿಮ್ಮ ಮೇಲೆ ಗುರುಗ್ರಹದ ಪ್ರಬಲ ದೃಷ್ಟಿ ಬೀಳುತ್ತಿರುವ ಕಾರಣ ಧರ್ಮ, ನೈತಿಕತೆ ಮತ್ತು ಆತ್ಮವಿಶ್ವಾಸದ ಹಾದಿಯಲ್ಲಿ ನಡೆಯುವುದು ಅತ್ಯಂತ ಶ್ರೇಷ್ಠ. ನಿಮ್ಮ ಮನಸ್ಸು ತೀವ್ರವಾಗಿ ಒಳಗೆ ನೋಡಲು ಪ್ರೇರೇಪಿಸುತ್ತದೆ. ಕೆಲವೊಂದು ಪ್ರಮುಖ ಪ್ರಶ್ನೆಗಳ ಉತ್ತರಗಳಿಗಾಗಿ ಧೈರ್ಯದಿಂದ ಒಳಜೀವನವನ್ನು ತಾತ್ವಿಕವಾಗಿ ವಿಶ್ಲೇಷಿಸುವ ಅಗತ್ಯವಿದೆ.
ಇಂದು ನಿಮಗೆ ಆಕಸ್ಮಿಕ ಬದಲಾವಣೆಗಳ ಲಕ್ಷಣವಿದೆ. ಆದರೆ ಈ ಬದಲಾವಣೆಗಳು ಶ್ರೇಷ್ಠತೆಗಾಗಿ ಆಗಬಹುದೆಂದು ತಿಳಿದು ನಿರ್ಣಯಗೊಳಿಸಬೇಕು. ಧೈರ್ಯ, ನಿಷ್ಠೆ ಹಾಗೂ ತಾಳ್ಮೆ ಇಂದಿನ ಮಹತ್ವದ ಶಕ್ತಿಗಳಾಗಿವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮಗೆ ಹೊಸ ಅವಕಾಶಗಳು ತೆರೆದುಕೊಳ್ಳಬಹುದು. ವಿಶೇಷವಾಗಿ ಶಿಕ್ಷಣ, ಕಾನೂನು, ಸಲಹೆಗಾರಿಕೆ ಅಥವಾ ಸರ್ಕಾರಿ ಕೆಲಸಗಳಲ್ಲಿ ಇರುವವರು ಉನ್ನತ ಮಟ್ಟದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬಹುದು. ನಿರ್ಧಾರಗಳಲ್ಲಿ ಬುದ್ಧಿವಂತಿಕೆ ಮತ್ತು ಧರ್ಮೋಪದೇಶದ ಧೋರಣೆಯು ಮೌಲ್ಯ ಹೆಚ್ಚಿಸುತ್ತದೆ. ದೂರದ ಉದ್ಯೋಗ ಅಥವಾ ವಿದೇಶ ಸಂಬಂಧಿತ ವಿಷಯಗಳಲ್ಲಿ ಪ್ರಗತಿಯ ಚಿಹ್ನೆಗಳು ಕಾಣಬಹುದು. ಕೆಲವರಿಗೆ ವರ್ಗಾವಣೆ ಅಥವಾ ತರಬೇತಿ ಸಂದರ್ಭದಲ್ಲಿ ಅನುಕೂಲ ವಾತಾವರಣ ನಿರ್ಮಾಣವಾಗುವುದು. ವ್ಯಾಪಾರಿಗಳಿಗೆ ಇದು ವ್ಯಾಪಾರದ ದಿಕ್ಸೂಚಿಯ ಬದಲಾವಣೆ, ಹೊಸ ಮಾರ್ಗವೊಂದನ್ನು ಅವಲಂಬಿಸುವ ಸಮಯ. ಬಾಹ್ಯ ಸಲಹೆಗಳಿಗಿಂತ ನಿಮ್ಮ ಒಳನೋಟವನ್ನೇ ಬೆಂಬಲಿಸುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನ ಹಣಕಾಸು ಕ್ಷೇತ್ರದಲ್ಲಿ ಗಂಭೀರ ಆಲೋಚನೆ ಅಗತ್ಯವಿದೆ. ಖರ್ಚುಗಳನ್ನು ನಿಯಂತ್ರಿಸುವ ಜವಾಬ್ದಾರಿ ಮತ್ತು ಹೂಡಿಕೆಗಳಲ್ಲಿ ಸ್ಥಿರತೆ ಇರಲಿ. ಗುರುಗ್ರಹದ ಪ್ರಭಾವದಿಂದ ಧರ್ಮ ಕಾರ್ಯಗಳಲ್ಲಿ ಅಥವಾ ಪವಿತ್ರ ಪ್ರಯೋಜನಗಳಿಗಾಗಿ ಹಣವನ್ನು ಖರ್ಚು ಮಾಡುವ ಸಾಧ್ಯತೆ ಇದೆ. ವಿತ್ತೀಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಹಿರಿಯರ, ಆರ್ಥಿಕ ಸಲಹೆಗಾರರ ಸಲಹೆ ಪಡೆದುಕೊಳ್ಳುವುದು ಉತ್ತಮ. ಧನು ರಾಶಿಯವರ ತಾತ್ವಿಕ ಮನೋಭಾವನೆ ಬಹುಪಾಲು ಹಣದ ನಿರ್ವಹಣೆಯಲ್ಲಿ ಸಹಾಯಕರಾಗುತ್ತದೆ. ಚಿನ್ನ, ಆಸ್ತಿ ಅಥವಾ ದೀರ್ಘಕಾಲೀನ ಹೂಡಿಕೆಗಾಗಿ ಇದು ಶುಭ ಕಾಲವಾಗಿದೆ, ಆದರೆ ತಾತ್ವಿಕ ಪರಿಶೀಲನೆಯೊಂದಿಗೆ ಮುಂದುವರಿಯುವುದು ಸೂಕ್ತ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ಶರೀರದ ಬಲಕ್ಕಿಂತಲೂ ಮನೋಬಲದ ಮೇಲೆ ಹೆಚ್ಚು ಗಮನ ಹರಿಸಬೇಕಾಗುತ್ತದೆ. ನಿಮ್ಮ ಆಲೋಚನೆಗಳು ಎಷ್ಟು ಶುದ್ಧವಾಗಿರುತ್ತವೆಯೋ ನಿಮ್ಮ ಆರೋಗ್ಯವು ಅಷ್ಟು ಉತ್ತಮವಾಗಿರುತ್ತದೆ. ಭೌತಿಕ ಶಕ್ತಿ ಕಡಿಮೆಯಾದಂತಿದೆ ಎಂದು ಅನಿಸಬಹುದು, ಆದರೆ ಇದು ತಾತ್ಕಾಲಿಕ. ಜೀರ್ಣಕ್ರಿಯೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಅಥವಾ ಪಿತ್ತದ ಅಸಮತೋಲನದ ಬಗ್ಗೆ ಎಚ್ಚರಿಕೆಯಿಂದಿರಿ. ಮನಸ್ಸಿನ ಅಶಾಂತಿ ದೇಹದಲ್ಲಿ ಮಂದ ಜ್ವರ, ದಣಿವು ಅಥವಾ ನಿರಾಸೆ ಉಂಟುಮಾಡಬಹುದು. ಹಸಿರು ತರಕಾರಿಗಳು, ಹಾಲು ಮತ್ತು ಪ್ರಾತಃ ಕಾಲದ ಧ್ಯಾನ ಇವುಗಳನ್ನು ರೂಢಿಸಿಕೊಳ್ಳಿ. ಯೋಗ, ಪ್ರಾಣಾಯಾಮ ಮತ್ತು ಬೆಳಗಿನ ನಡಿಗೆ ಇವು ನಿಮ್ಮ ದೇಹ ಮನಸ್ಸಿನ ಏಕತೆಯನ್ನು ಪುನಃ ಸ್ಥಾಪಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಸಂಯಮ, ಮೌನ ಹಾಗೂ ಮನಸ್ಸು ಬದಲಾಯಿಸುವ ಶಕ್ತಿ ಅಗತ್ಯ. ಕೆಲವರಿಗೆ ಹಿರಿಯರ ಸಲಹೆಗಳನ್ನು ಒಪ್ಪಿಕೊಳ್ಳುವುದು ಕಠಿಣವಾಗಿ ಅನುಭವವಾಗಬಹುದು, ಆದರೆ ತಾತ್ವಿಕ ದೃಷ್ಟಿಯಿಂದ ನೋಡಿದರೆ ಅದರಲ್ಲಿ ಹಿತವಿದೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಭಾವನಾತ್ಮಕವಾದ ಸಂವಾದ, ಭರವಸೆ ಹಾಗೂ ಪವಿತ್ರ ಬಾಂಧವ್ಯದ ನೆನಪುಗಳು ಮನಸ್ಸನ್ನು ತಣಿಸುತ್ತವೆ. ಕೌಟುಂಬಿಕ ಗೊಂದಲವಿದ್ದರೂ ಸಹ ನೀವು ಮಧ್ಯಸ್ಥಿಕೆಯಿಂದ ಶಾಂತಿ ತರುವ ಸಾಧ್ಯತೆ ಇದೆ. ಮಕ್ಕಳಿಗೆ ಸಂಸ್ಕಾರ ಬೋಧಿಸುವ ದಿನವಿದು. ಮೌಲ್ಯಪಾಠ ಮತ್ತು ಸಾಂಸ್ಕೃತಿಕ ಶಿಕ್ಷಣದ ಕುರಿತು ಮಾತುಕತೆಗಳು ನಡೆಯಬಹುದು. ಹಿರಿಯರ ಆಶೀರ್ವಾದ ಪಡೆಯುವ ದಿನವಿದು. ವೀಕ್ಷಕರೇ, ನೀವು ಈ ದಿನ ಗುರುವಾರದ ಗುರುಶಕ್ತಿ ನಿಮಗೆ ಅತ್ಯಂತ ಶ್ರೇಷ್ಠ ಅವಕಾಶಗಳನ್ನು ನೀಡಲಿದೆ. ಗುರುವಿನಿಂದ ಪಾಠ ಕಲಿಯುವುದು, ಧರ್ಮಗ್ರಂಥ ಪಠಣ, ಗುರುಪೀಠಕ್ಕೆ ದಕ್ಷಿಣೆ ಸಲ್ಲಿಸುವುದು ಇತ್ಯಾದಿ ಕಾರ್ಯಗಳು ಅತ್ಯಂತ ಫಲಪ್ರದ. ಓಂ ಶ್ರೀ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸು. ಬಸವನ, ದತ್ತಾತ್ರೇಯ ಅಥವಾ ಗುರುಪೀಠದ ಸ್ಮರಣೆ ಮತ್ತು ಸತ್ಸಂಗದಲ್ಲಿ ಭಾಗವಹಿಸುವುದು ಅತ್ಯುತ್ತಮ. ಹಾಲು, ಬೆಲ್ಲ ಮತ್ತು ಹಳದಿ ಬಟ್ಟೆಯ ದಾನ ಇವು ಈ ದಿನ ನಿಮ್ಮ ಪುಣ್ಯಶಕ್ತಿ ಹೆಚ್ಚಿಸುತ್ತವೆ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಧರ್ಮ, ತತ್ವ, ಮಾರ್ಗದರ್ಶನ ಮತ್ತು ಬೋಧನೆಯ ಸಂಕೇತವಾಗಿದೆ. ಇದು ಶ್ರದ್ಧೆ ಹಾಗೂ ಗುರಿ ಸಾಧನೆಗೆ ಸಹಾಯ ಮಾಡುವ ಶಕ್ತಿ ಹೊಂದಿದೆ. ಇಂದು ಈ ಸಂಖ್ಯೆಯ ಸ್ಪಂದನೆ ನಿಮ್ಮಲ್ಲಿ ಗುರು ಪ್ರೇರಣೆಯನ್ನು ತರುವ ಶಕ್ತಿ ಉಂಟುಮಾಡುತ್ತದೆ. ಅದೃಷ್ಟದ ಬಣ್ಣ ಕೇಸರಿ. ಈ ಬಣ್ಣ ಶಕ್ತಿಯ, ಧರ್ಮದ ಮತ್ತು ಬೋಧನೆಯ ಸಂಕೇತವಾಗಿದೆ. ಈ ಬಣ್ಣ ಧೈರ್ಯ, ಆತ್ಮಸ್ಥೈರ್ಯ ಮತ್ತು ಆದರ್ಶಗಳತ್ತ ನಿಮ್ಮನ್ನು ಸೆಳೆಯುತ್ತದೆ. ಕೇಸರಿ ಬಣ್ಣದ ಉಡುಪು ಧರಿಸುವುದು ಅಥವಾ ಪೋಷಣಾ ಕಾರ್ಯಗಳಲ್ಲಿ ಈ ಬಣ್ಣವನ್ನು ಬಳಸುವುದು ಉತ್ತಮ. ಶುಭ ಸಮಯ ಮಧ್ಯಾಹ್ನ 12:30ರಿಂದ ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ಗುರುಶಕ್ತಿ ಅತ್ಯಂತ ಪ್ರಬಲವಾಗಿರುತ್ತದೆ. ಮಹತ್ವದ ತೀರ್ಮಾನಗಳು, ಧಾರ್ಮಿಕ ಕಾರ್ಯಗಳು, ಗುರುಪೂಜೆ ಅಥವಾ ಕಾರ್ಯ ಪ್ರಾರಂಭಗಳು ಈ ವೇಳೆಯಲ್ಲಿ ಶುಭ ಫಲ ನೀಡಬಲ್ಲವು. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇಂದಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರು ತಳಮಳವಿಲ್ಲದ ಧೈರ್ಯ, ಸ್ಥಿರತೆ ಮತ್ತು ಒಳಚಿಂತನೆಯೊಂದಿಗೆ ತಮ್ಮ ದಿನವನ್ನು ಮುನ್ನಡೆಸುವ ಅಗತ್ಯವಿದೆ. ಗುರುವಾರದ ಗುರುಗ್ರಹದ ಪ್ರಭಾವದಿಂದ ನಿಮಗೆ ಬುದ್ಧಿವಂತಿಕೆಯ ಬೆಳಕು ಹೆಚ್ಚಾಗಿ ಕಂಗೊಳಿಸಲಿದೆ. ಇದನ್ನು ಬಳಸಿ ಕಳೆದ ಕೆಲವು ದಿನಗಳಿಂದ ಗೊಂದಲದಲ್ಲಿದ್ದ ಕಾರ್ಯಗಳ ಬಗ್ಗೆ ಸ್ಪಷ್ಟತೆ ಸಾಧಿಸಬಹುದು. ಕೆಲವರು ಇಂದು ಅವರ ಜ್ಞಾನ, ಸಮರ್ಥನೆ ಹಾಗೂ ನಿಷ್ಠೆಗುತ್ತ ಜವಾಬ್ದಾರಿಯುತ ಕಾರ್ಯಗಳಿಗೆ ಆಯ್ಕೆಯಾಗುವ ಸಾಧ್ಯತೆ ಇದೆ. ಇದು ಹಿರಿಯರ ಸಲಹೆ,
ಗುರುವಿನ ಮಾರ್ಗದರ್ಶನ ಅಥವಾ ಆತ್ಮವಿಶ್ಲೇಷಣೆಯ ಮೂಲಕ ದಾರಿ ಕಂಡುಕೊಳ್ಳುವ ದಿನವಾಗಿದೆ. ನಿಮ್ಮೊಳಗಿನ ಸಂಯಮ ಮತ್ತು ನಿರ್ಧಾರ ಶಕ್ತಿಯು ಇಂದಿನ ತೊಡಕುಗಳನ್ನು ದೂರ ಮಾಡಬಹುದು. ಮಾತು ಹಾಗೂ ವರ್ತನೆಯ ತಾಳಮೇಳದಲ್ಲಿ ಯಶಸ್ಸು ಅಡಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ವೃತ್ತಿ ಜೀವನದಲ್ಲಿ ಇಂದು ನಿಮಗೆ ಮೇಲಧಿಕಾರಿಗಳಿಂದ ಉತ್ತಮ ಪ್ರೋತ್ಸಾಹ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಕ್ರಿಯಾಶೀಲತೆಯನ್ನು ಗಮನಿಸಿ ನಿಮ್ಮಲ್ಲಿ ನಂಬಿಕೆ ಇಡುವ ಸಾಧ್ಯತೆ ಹೆಚ್ಚಿದೆ. ಹೊಸ ಹೊಣೆಗಾರಿಕೆ ಅಥವಾ ಯೋಜನೆಯ ನೇತೃತ್ವ ವಹಿಸಲು ಅವಕಾಶ ದೊರಕಬಹುದು. ಹೊಸ ಪಾಠಗಳನ್ನು ಕಲಿಯುವ ಅವಕಾಶವೂ ಇದೆ. ತರಬೇತಿ ಅಥವಾ ಕಾರ್ಯಾಗಾರಗಳಲ್ಲಿ ಪಾಲ್ಗೊಳ್ಳುವ ಅವಕಾಶದ ಯೋಗವಿದೆ. ಹೆಚ್ಚುವರಿ ಸಮಯ ವ್ಯಯವಾದರೂ ಅದು ನಿಮಗೆ ಮುಂದೆ ಲಾಭದಾಯಕವಾಗಲಿದೆ. ಇಂದು ತಾಳ್ಮೆ ಹಾಗೂ ಶಿಸ್ತಿನಿಂದ ಕೆಲಸ ಮಾಡಿದರೆ ಮುಂದಿನ ದಿನಗಳಲ್ಲಿ ಧನಾತ್ಮಕ ಫಲಿತಾಂಶ ಕಾಣಬಹುದು. ಉದ್ಯಮಿಗಳಿಗಾಗಿ ಇದು ಹೊಸ ಯೋಜನೆ ಅಥವಾ ವಿಸ್ತರಣಾ ಚಿಂತನೆಗಾಗಿ ಅತ್ಯುತ್ತಮ ಸಮಯ. ಗುರುಗ್ರಹದ ಆಶೀರ್ವಾದದಿಂದ ನೀವು ಹಿರಿಯರ ಸಲಹೆ ಪಡೆದು ಬಂಡವಾಳ ಹೂಡಿಕೆಗೆ ಮುನ್ನೋಟ ಮಾಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಗುರುಗ್ರಹದ ಸ್ಥಿತಿ ನಿಮಗೆ ಶ್ರೇಷ್ಠ ಆರ್ಥಿಕ ಶಿಸ್ತು ಕಾಪಾಡುವ ಸೂಚನೆ ನೀಡುತ್ತದೆ. ನೀವು ಈಗಿರುವ ಸಂಪತ್ತನ್ನು ಸರಿಯಾಗಿ ನಿರ್ವಹಿಸುವಲ್ಲಿ ಯಶಸ್ವಿಯಾಗಬಹುದು. ಕಳೆದ ಕೆಲವು ದಿನಗಳಲ್ಲಿ ತಡೆಯಲಾಗಿದ್ದ ಹಣಗಳು ವಾಪಸ್ ಬರುತ್ತವೆ. ವಾಹನ, ಮನೆ ಅಥವಾ ವಿದ್ಯಾ ಸಂಬಂಧಿತ ಖರ್ಚುಗಳ ಸಾಧ್ಯತೆ ಇದೆ, ಆದರೆ ಅವು ಉಪಯುಕ್ತವೆಂಬ ದೃಷ್ಟಿಯಿಂದ ಶ್ರೇಷ್ಠವೆಂದು ಪರಿಗಣಿಸಬಹುದು. ಸಾಲ ಅಥವಾ ಸಾಲದ ಬೇಡಿಕೆಗಳಿಗೆ ಇಂದು ಉತ್ತಮ ಉತ್ತರ ಸಿಗಬಹುದಾದ ಯೋಗವಿದೆ. ಹೂಡಿಕೆಗೆ ಮುಂಚೆ ವಿವರವಾದ ವಿಶ್ಲೇಷಣೆ ಮಾಡುವುದು ಮುಖ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ದೇಹದಲ್ಲಿ ನಿನ್ನ ಪೂರ್ಣ ಶಕ್ತಿ ಸಂಚರಿಸುವ ಯೋಗವಿದ್ದರೂ ಹೆಚ್ಚು ಸಮಯ ಕುಳಿತು ಕೆಲಸ ಮಾಡಿದರೆ ಬೆನ್ನು, ಕತ್ತೆ ಮತ್ತು ಕಣ್ಣುಗಳಿಗೆ ತೊಂದರೆ ಉಂಟಾಗಬಹುದು. ಹಾಗಾಗಿ ಸಮಯಕ್ಕೆ ಆಹಾರ, ವಿರಾಮ ಮತ್ತು ತೆರೆದ ವಾತಾವರಣದಲ್ಲಿ ಸ್ವಲ್ಪ ಸಮಯ ಕಳೆದರೆ ಉತ್ತಮ. ಮನಸ್ಸಿನಲ್ಲಿ ಚಿಂತನೆ, ಗಂಭೀರತೆ ಹೆಚ್ಚಾಗಬಹುದು. ಇದು ಗುರುಗ್ರಹದ ಪ್ರಭಾವ. ಆದರೆ ಇದನ್ನು ಧ್ಯಾನ, ಪ್ರಾಣಾಯಾಮ ಅಥವಾ ಸುಭಾಷಿತ ಗ್ರಂಥಪಠನದ ಮೂಲಕ ಸಮತೋಲನಕ್ಕೆ ತರಬಹುದು. ನೀರಿನ ಸೇವನೆ ಹೆಚ್ಚಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತೆ ನಿಮ್ಮ ಸಂಬಂಧ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದವರೊಂದಿಗೆ ಸ್ಪಷ್ಟ, ಶಾಂತ ಸಂವಹನ ಬೆಳೆಸುವುದು ಅತ್ಯಂತ ಅವಶ್ಯ. ಕೆಲವರು ಹಿರಿಯರ ಸಲಹೆಗಳಿಂದ ಮಾನಸಿಕ ಶಾಂತಿ ಪಡೆಯಬಹುದು. ಜೀವನ ಸಂಗಾತಿಯೊಂದಿಗೆ ಗಂಭೀರ ವಿಚಾರಗಳು ಚರ್ಚೆಯ ತಿರುವು ತಡೆಯಬಹುದು. ಆದರೆ ಸಹಾನುಭೂತಿ, ಧೈರ್ಯ ಮತ್ತು ಪರಿಪಕ್ವತನದಿಂದ ಸಂಬಂಧ ಮತ್ತಷ್ಟು ದೃಢವಾಗಬಹುದು. ಮಕ್ಕಳ ಭವಿಷ್ಯ, ವಿದ್ಯಾಭ್ಯಾಸ ಅಥವಾ ಆಂತರಿಕ ಕುಟುಂಬ ನಿರ್ಧಾರಗಳ ಬಗ್ಗೆ ಇಂದು ಚಿಂತನೆ ನಡೆಸಬಹುದು. ಗುರುವಾರದ ಗುರು ಪ್ರಭಾವದಿಂದ ಹಿರಿಯರ ಆಶೀರ್ವಾದದಿಂದ ಸಂತೋಷವೋ ಅಥವಾ ಏನಾದರೂ ಉತ್ತಮ ಸುದ್ದಿಯೋ ಸಿಗಬಹುದಾದ ಯೋಗವಿದೆ. ವೀಕ್ಷಕರೇ, ನೀವು ಇಂದು ಗುರುದೇವರ ಪೂಜೆ, ಬಸವನದ ಭಜನೆ ಅಥವಾ ಭಗವಂತನ ಸ್ಮರಣೆ ನಿಮ್ಮ ಚಿಂತನೆಗೆ ಸ್ಪಷ್ಟತೆ ತರುತ್ತದೆ. ಓಂ ಗುರುವೇ ನಮಃ ಎಂಬ ಮಂತ್ರವನ್ನು 38 ಅಥವಾ 57 ಬಾರಿ ಜಪಿಸಿ. ಹಳದಿ ಹೂವುಗಳಿಂದ ಪೂಜೆ ಮಾಡಿ, ಬಾಳೆಹಣ್ಣು ಅಥವಾ ಹಸಿವಿರುವವರಿಗೆ ಅನ್ನದಾನ ಮಾಡಿದರೆ ಧರ್ಮಫಲ ಸಿಗುತ್ತದೆ. ಬ್ರಾಹ್ಮಣರಿಗೆ ಪುಸ್ತಕ ಅಥವಾ ವಿದ್ಯಾ ಸಂಬಂಧಿತ ವಸ್ತುಗಳನ್ನು ದಾನ ಮಾಡಿದರೆ ಜ್ಞಾನದಲ್ಲಿ ಬೆಳವಣಿಗೆ. ಅದೃಷ್ಟದ ಸಂಖ್ಯೆ 3. ಈ ಗುರುವಾರದ ಪ್ರಭಾವ ಬುದ್ಧಿ, ತಾತ್ವಿಕತೆ ಮತ್ತು ಧರ್ಮದಲ್ಲಿ ಮುನ್ನಡೆಸುವ ಸಂಕೇತ. ಈ ಸಂಖ್ಯೆಯು ನಿಮಗೆ ಜ್ಞಾನಪಥದ ದಾರಿ ತೋರಿಸಲಿದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ನಿಮ್ಮ ಮನಸ್ಸಿಗೆ ಜಾಗೃತಿ, ಸ್ಪಷ್ಟತೆ ಮತ್ತು ಶುದ್ಧತೆಗೆ ಸಂಕೇತ. ಇಂದಿನ ದಿನ ಹಳದಿ ಬಣ್ಣದ ಉಡುಗೆ ಧರಿಸುವುದು ಶ್ರೇಷ್ಠ. ಹಳದಿ ಹೂವಿನ ಅರಚಿನಲ್ಲಿ ತಿಲಕ ಹಚ್ಚಿದರೆ ಶುಭ. ಶುಭ ಸಮಯ ಬೆಳಗ್ಗೆ 9:15 ರಿಂದ ಬೆಳಗ್ಗೆ 11:45 ಈ ಸಮಯದಲ್ಲಿ ನೀವು ಪ್ರಾರಂಭಿಸುವ ಕೆಲಸಗಳು ಉತ್ತಮ ಪ್ರಗತಿಯ ದಿಕ್ಕಿನಲ್ಲಿ ಸಾಗುತ್ತವೆ. ದೇವತಾ ಪೂಜೆ, ಶಾಂತಿ ಪಾಠ ಅಥವಾ ಖರೀದಿ ವಹಿವಾಟಿಗೆ ಇದು ಶ್ರೇಷ್ಠ ಸಮಯ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ ಇಂದು ಕುಂಭರಾಶಿಯವರು ಆತ್ಮಪರಿಶೀಲನೆ, ಚಿಂತನೆ ಮತ್ತು ಜ್ಞಾನೋನ್ಮುಖ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವ ದಿನವಿದು. ನಿಮ್ಮ ವಿಶ್ಲೇಷಣಾತ್ಮಕ ಚಿಂತನೆಗಳು, ಹೊಸ ತಂತ್ರಜ್ಞಾನಗಳಲ್ಲಿ ಆಸಕ್ತಿ ಮತ್ತು ದೀರ್ಘಕಾಲದ ದೃಷ್ಟಿಕೋನದಿಂದ ಕೆಲಸ ಮಾಡುವ ಶೈಲಿ ನಿಮಗೆ ವಿಶೇಷ ಸಾಧನೆ ತರುವ ಶಕ್ತಿ ಹೊಂದಿದೆ. ಇಂದು ನಿಮ್ಮಲ್ಲಿ ತತ್ವ, ಧರ್ಮ, ನೈತಿಕತೆ ಬಗ್ಗೆ ಚಿಂತನೆ ಹೆಚ್ಚು ಕಂಡುಬರಬಹುದು. ಗುರುವಿನ ಪ್ರಭಾವದಿಂದ ಧಾರ್ಮಿಕ ವಿಚಾರಗಳಲ್ಲಿ ಮನಸ್ಸು ತಲ್ಲೀನವಾಗುವುದು ಸಾಧ್ಯ. ನಿಷ್ಠೆಯಿಂದ ಮಾಡಿದ ಪ್ರಾರ್ಥನೆಗಳು ಹಾಗೂ ಗುರು ಸಂದರ್ಶನ, ಗುರುಸೇವೆಯು ಉತ್ತಮ ಆಂತರಿಕ ಶಕ್ತಿಯನ್ನು ನೀಡಬಹುದು. ಸಹಜವಾಗಿ ನಿಮ್ಮ ಶಬ್ದಗಳು ಇತರರ ಮೇಲೆ ಪ್ರಭಾವ ಬೀರುತ್ತವೆ. ಆದ್ದರಿಂದ ಮಾತುಗಳನ್ನು ಜಾಗರೂಕತೆಯಿಂದ ಬಳಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ
ಉದ್ಯೋಗ ಕ್ಷೇತ್ರದಲ್ಲಿ ನೀವು ತೋರಿಸುವ ನಿಷ್ಠೆ, ಸಮಯ ಪಾಲನೆ ಮತ್ತು ಸಮರ್ಪಣಾಶೀಲತೆ ನಿಮಗೆ ಮೇಲಧಿಕಾರಿಗಳ ಮೆಚ್ಚುಗೆಯ ಜೊತೆಗೆ ಹೊಸ ಹೊಣೆಗಾರಿಕೆಗಳನ್ನು ತರುತ್ತದೆ. ಕೆಲವರಿಗೆ ಯೋಜನಾ ನಿರ್ವಹಣೆ, ತಂಡದ ಮಾರ್ಗದರ್ಶನ ಅಥವಾ ವರದಿ ಬರೆಯುವ ಜವಾಬ್ದಾರಿ ಕೊಡಬಹುದು. ಅದನ್ನು ವಿಶ್ವಾಸದಿಂದ ನಿಭಾಯಿಸಿದರೆ ಉತ್ತಮ ಫಲ ಸಿಗುವುದು ಖಚಿತ. ಇತ್ತೀಚೆಗೆ ಕೆಲಸ ಹುಡುಕುತ್ತಿರುವವರಿಗೆ ಗಂಭೀರವಾದ ಅವಕಾಶಗಳು ಸಂದರ್ಶನದ ಮೂಲಕ ಬಂದು ಹೋಗಬಹುದು. ನಿಮ್ಮ ಮಾಹಿತಿ ಹಾಗೂ ಅನುಭವವನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಿದರೆ ಅಲ್ಲಿ ಯಶಸ್ಸು ಸಾಧ್ಯ. ವ್ಯವಹಾರಸ್ಥರಿಗಾಗಿ ಹೊಸ ವ್ಯವಹಾರ ತಯಾರಿ ಅಥವಾ ಪೂರೈಕೆದಾರರೊಂದಿಗೆ ನೈಜವಾದ ಚರ್ಚೆಗಳು ಇಂದಿನ ಮಹತ್ವದ ಅಂಶ. ಸಹಯೋಗಿಗಳು ಅಥವಾ ಪಾಲುದಾರರೊಂದಿಗೆ ನಂಬಿಕೆ ಬೆಳೆಸಲು ಇದು ಉತ್ತಮ ಸಮಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದಿನ ದಿನ ಹಣಕಾಸಿನಲ್ಲಿ ಸಮತೋಲನದ ಅಗತ್ಯವಿದೆ. ಗುರುವಾರದ ಗ್ರಹಶಕ್ತಿಯು ದಾನ, ಧರ್ಮ ಕಾರ್ಯಗಳಲ್ಲಿ ಹಣವನ್ನು ಬಳಸುವ ಶಕ್ತಿ ನೀಡುತ್ತದೆ. ಹಳೆಯ ಸಾಲ ಅಥವಾ ಬಾಕಿಗಳನ್ನೆಡೆಗೆ ಗಮನ ಹರಿಸುವ, ನಿಗದಿತ ಆದಾಯವನ್ನು ಶ್ರೇಯಸ್ಸು ಪಡಿಸುವ ದಿನವಿದು. ಹೂಡಿಕೆ ಮಾಡುವ ಯೋಚನೆ ಇದ್ದರೆ ಪೂರಕ ಮಾಹಿತಿಯನ್ನು ಪರಿಶೀಲಿಸಿ ನಂತರ ನಿರ್ಧಾರ ತೆಗೆದುಕೊಳ್ಳುವುದು ಶ್ರೇಷ್ಠ. ಪೈವಾಡಿ ಅಥವಾ ವಹಿವಾಟುಗಳಲ್ಲಿ ಮಿತವ್ಯಯವನ್ನು ಅನುಸರಿಸುವುದು ಸೂಕ್ತ. ಆಸ್ತಿ ಸಂಬಂಧಿತ ಚಟುವಟಿಕೆಗಳಿಗೆ ಇಂದು ಉತ್ತಮ ದಿನವಲ್ಲ. ಕುಟುಂಬದ ಸದಸ್ಯರ ಅಗತ್ಯಗಳಿಗೆ ಅನೇಕ ಖರ್ಚುಗಳು ಆಗಬಹುದು. ಆದ್ದರಿಂದ ಪ್ರಯೋರಿಟೈಸ್ ಮಾಡಿದ ಬಳಿಕ ಖರ್ಚು ಮಾಡಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಮಾನಸಿಕ ಶಕ್ತಿಯು ದೇಹದ ಶಕ್ತಿಯ ಮೇಲುಗೈ ಪಡೆಯುವ ದಿನವಿದು. ಕೆಲವರು ತಲೆನೋವು, ಕಣ್ಣು ಅಥವಾ ತ್ವಚಾ ಸಮಸ್ಯೆಗಳ ಬಗ್ಗೆ ಎಚ್ಚರವಾಗಬೇಕು. ರಕ್ತದೊತ್ತಡ ಅಥವಾ ಪಿತ್ತದ ಅಸ್ವಸ್ಥತೆ ಇರುವವರು ಹೆಚ್ಚಿನ ಎಚ್ಚರ ವಹಿಸಿ. ಯೋಗ, ಧ್ಯಾನ ಮತ್ತು ಪ್ರಾಣಾಯಾಮದ ಮೂಲಕ ಮನಸ್ಸಿಗೆ ಶಾಂತಿ ತರಬಹುದು. ಹಸಿವಿಲ್ಲದೆ ತಿನ್ನುವುದು ಅಥವಾ ಅತಿಯಾದ ಜಂಕ್ ಫುಡ್ ಸೇವನೆಯಿಂದ ದೂರವಿರಿ. ನಿದ್ದೆ ಕೊರತೆ ಅಥವಾ ನಿರಂತರ ಚಿಂತೆ ದೈಹಿಕ ಶಕ್ತಿಹೀನತೆಗೆ ಕಾರಣವಾಗಬಹುದು. ಮೌಲಿಕ ಆರೋಗ್ಯ ನಿಯಮ ಪಾಲನೆ ಮಾಡುವುದು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬ ಸಂಬಂಧಗಳು ಹೆಚ್ಚು ಶಾಂತ ಹಾಗೂ ಭದ್ರವಾಗಿರುತ್ತವೆ. ತಂದೆ ತಾಯಿ ಅಥವಾ ಹಿರಿಯರ ಸಲಹೆ ನಿಮಗೆ ನೈತಿಕ ಶಕ್ತಿ ನೀಡಬಲ್ಲದು. ಮಕ್ಕಳಿಗೆ ಸಮಯ ನೀಡುವುದು, ಅವರ ವಿದ್ಯಾಭ್ಯಾಸ ಅಥವಾ ಗುರಿಗಳ ಬಗ್ಗೆ ಮಾತನಾಡುವುದು ಅಗತ್ಯ. ವಿವಾಹಿತರು ಸಂಗಾತಿಯೊಂದಿಗೆ ಗಂಭೀರ ವಿಚಾರ ಚರ್ಚೆ ನಡೆಸಬಹುದಾದ ದಿನ. ಪ್ರೀತಿ ಮತ್ತು ಸಹಾನುಭೂತಿಯೊಂದಿಗೆ ಮಾತನಾಡಿದರೆ ಸಂಬಂಧದ ಗಾಢತೆ ಹೆಚ್ಚಾಗಬಹುದು. ಕೆಲವು ಅಸಮಂಜಸ ಸಮಸ್ಯೆಗಳನ್ನು ಸಹ ಯೋಗ್ಯ ಸಂವಾದದ ಮೂಲಕ ಬಗೆಹರಿಸಬಹುದು. ಸ್ನೇಹಿತರು ಅಥವಾ ಸಹೋದ್ಯೋಗಿಗಳೊಂದಿಗೆ ಅನೇಕ ಆರ್ಥಿಕ ಅಥವಾ ವೈಯಕ್ತಿಕ ವಿಚಾರಗಳ ಚರ್ಚೆಗಳು ನಡೆಯಬಹುದಾದ ದಿನವಿದು. ಸ್ಪಷ್ಟ ಹಾಗೂ ಸ್ಪಂದನಶೀಲ ಸಂವಹನ ಈ ದಿನದ ಕೀಲಿ. ವೀಕ್ಷಕರೇ, ನೀವು ಇಂದು ಗುರುವಾರದ ದೈವಿಕ ಶಕ್ತಿಯು ಬೃಹಸ್ಪತಿಯ ಪ್ರಭಾವದಿಂದ ಧರ್ಮಪರತೆಯೆಡೆಗೆ ಒಲವನ್ನು ಉಂಟು ಮಾಡಬಹುದು. ಗುರುದೇವನ ಆರಾಧನೆ, ತುರಿಯ ಶಕ್ತಿಯ ಜಪ ಅಥವಾ ವಿವೇಕ ಚೂಡಾಮಣಿ ಪಠಣದಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಔ ಬ್ರಹ್ಮನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಎಂಬ ಮಂತ್ರವನ್ನು 19 ಅಥವಾ 38 ಬಾರಿ ಪಠಿಸುವುದು ಶ್ರೇಷ್ಠ. ಪಿತೃಪೂಜೆ, ವೃದ್ಧಾಶ್ರಮಕ್ಕೆ ದಾನ ಅಥವಾ ಶಿಕ್ಷಣಕ್ಕೆ ಸಂಬಂಧಿಸಿದ ಸಹಾಯ ಕಾರ್ಯಗಳು ಉತ್ತಮ ಫಲ ಕೊಡಬಲ್ಲವು. ಬಾಳಿಗಿನ ನೈತಿಕ ದಿಕ್ಕಿಗೆ ಬೆಳಕು ನೀಡುವಂತಹ ಶುದ್ಧ ಆಧ್ಯಾತ್ಮಿಕ ಕಾರ್ಯಗಳು ಇಂದು ಅತ್ಯಂತ ಫಲಕಾರಿಯಾಗುತ್ತವೆ. ಅದೃಷ್ಟದ ಸಂಖ್ಯೆ 3. ಈ ದಿನದ ಶುಭ ಸಂಖ್ಯೆ 3 ಬೃಹಸ್ಪತಿಯ ಸಂಕೇತ. ಇದು ಜ್ಞಾನ, ಬೆಳವಣಿಗೆ, ಧರ್ಮಪರತೆ ಮತ್ತು ನವೋತ್ಸಾಹದ ಸಂಕೇತವಾಗಿದೆ. 3 ಸುತ್ತು ಧ್ಯಾನ, 3 ಬಾರಿ ಪ್ರಾರ್ಥನೆ ಇತ್ಯಾದಿಗಳು ಹೆಚ್ಚು ಶಕ್ತಿಶಾಲಿಯಾಗಿ ಕಾರ್ಯನಿರ್ವಹಿಸುತ್ತವೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣವು ಜ್ಞಾನ, ವಿಶುದ್ಧತೆ ಮತ್ತು ಸದಾಶಯತೆಗೆ ಸೂಚಕವಾಗಿದೆ. ಗುರುವಾರದ ದಿನ ಇದನ್ನು ಧರಿಸುವುದು ನಿಮ್ಮ ಆಂತರಿಕ ಶಕ್ತಿ ಮತ್ತು ತಾಳ್ಮೆಯನ್ನು ಹೆಚ್ಚಿಸುತ್ತದೆ. ಹಳದಿ ಉಡುಗೆ, ಹಳದಿ ಹೂವಿನ ಬಳಕೆ ಶುಭ. ಶುಭ ಸಮಯ ಮಧ್ಯಾಹ್ನ 12:15 ಮಧ್ಯಾಹ್ನ ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ದೇವತಾ ಪೂಜೆ, ಶಿಕ್ಷಣ ಸಂಬಂಧಿತ ನಿರ್ಧಾರಗಳು ಅಥವಾ ಆರ್ಥಿಕ ವಿಚಾರಗಳ ನಿರ್ಣಯ ಮಾಡುವುದು ಉತ್ತಮ. ಗ್ರಹ ಬಲದಿಂದ ಈ ಸಮಯದಲ್ಲಿ ಮನಸ್ಸು ಚುರುಕಾಗಿರುತ್ತದೆ, ನಿರ್ಧಾರಗಳು ಸ್ಪಷ್ಟವಾಗಿರುತ್ತವೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ತಮ್ಮ ಆಂತರಿಕ ಭಾವನೆಗಳಿಗೆ ಹೆಚ್ಚು ಗಮನ ಕೊಡುವ ದಿನ. ಕಲ್ಪನೆ, ಭಾವನೆ, ಕಲಾತ್ಮಕತೆಯ ಶಕ್ತಿ ಹೆಚ್ಚಾಗುತ್ತದೆ. ಈ ದಿನ ನಿಮ್ಮೊಳಗಿನ ಕ್ರಿಯಾಶೀಲತೆಯ ಬದಲಿಗೆ ಧ್ಯಾನಶೀಲತೆ, ತಪಸ್ಸು ಹಾಗೂ ಆತ್ಮ ಪರಿಶೀಲನೆಗೆ ಹೆಚ್ಚು ಒಲವು ಉಂಟಾಗುತ್ತದೆ. ನಿಮಗೆ ಹೃದಯದಿಂದ ಕೆಲಸ ಮಾಡುವ ಇಚ್ಛೆ ಜೋರಾಗಿರುತ್ತದೆ. ಚುಟುಕು ಚಿಂತನ ಶಕ್ತಿಯೊಂದಿಗೆ ಗಾಢ ಆಂತರಿಕ ನುಡಿಮುತ್ತುಗಳನ್ನು ಕಂಡುಹಿಡಿಯುವ ದಿನವಿದು. ಕವಿತಾ ಬರವಣಿಗೆ, ಚಿತ್ರಕಲೆ, ಸಂಗೀತ, ನಾಟಕ ಅಥವಾ ಧಾರ್ಮಿಕ ಕೃತಿಗಳ ಅಧ್ಯಯನ ಇತ್ಯಾದಿಯಲ್ಲಿ ತಲೆಬಿಸುಕಲು ಉತ್ತಮ ದಿನ.
ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಉತ್ತಮ ದಿನ. ಸಹೋದ್ಯೋಗಿಗಳೊಂದಿಗೆ ಸಮನ್ವಯ ಸಾಧಿಸುವ ನಿಟ್ಟಿನಲ್ಲಿ ನೀವು ದಿಟ್ಟವಾಗಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು. ಕೆಲವರಿಗೆ ಕೆಲಸದ ಸ್ಥಳದಲ್ಲಿ ಹೊಸ ಕರ್ತವ್ಯಗಳು ಅಥವಾ ವಿಶ್ಲೇಷಣಾ ಪ್ರಬಂಧಗಳಿಗೆ ಅವಕಾಶ ಸಿಗಬಹುದು. ಈ ದಿನ ಮಾಧ್ಯಮ, ಕಲಾ ಕ್ಷೇತ್ರ, ಶಿಕ್ಷಣ, ಸಮಾಜ ಸೇವೆ ಅಥವಾ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ನಿರತರಾಗಿರುವವರಿಗೆ ವಿಶಿಷ್ಟ ಪಾಠ ನೀಡಬಹುದು. ಕೆಲಸದ ಒತ್ತಡವಿದ್ದರೂ ಸಹ ಅತಿಯಾದ ಮಾನಸಿಕ ವ್ಯಾಕುಲತೆಗೆ ಒಳಗಾಗಬೇಡಿ. ಸ್ವತಂತ್ರ ಉದ್ಯೋಗಿಯಾಗಿರುವವರು ತಮ್ಮ ಸೇವಾ ಗುಣಮಟ್ಟವನ್ನು ಉತ್ತಮಪಡಿಸಲು ಪ್ರಯತ್ನಿಸಬೇಕು. ಗ್ರಾಹಕರೊಂದಿಗೆ ನಿರ್ವಹಣೆ ಎಷ್ಟು ಶುದ್ಧವಾಗಿರುತ್ತದೆಯೋ ಯಶಸ್ಸು ಕೂಡ ಅಷ್ಟೇ ಶುದ್ಧವಾಗಿರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಷಯದಲ್ಲಿ ಮುನ್ನೆಚ್ಚರಿಕೆ ಅಗತ್ಯ. ಗೊಂದಲದ ಖರ್ಚುಗಳು ಏರ್ಪಡುವ ಸಾಧ್ಯತೆಗಳಿವೆ. ಈ ದಿನ ಕಳೆಯುವ ಮೊದಲು ಖರ್ಚು ಪಟ್ಟಿ ಪರಿಶೀಲನೆ ಮಾಡುವುದು ಶ್ರೇಷ್ಠ. ಸಹಜವಾಗಿ ದಾನ ಧರ್ಮ ಕಾರ್ಯಗಳಲ್ಲಿ ಹಣ ವ್ಯಯ ಮಾಡುವ ಚಟವು ಇರುತ್ತದೆ. ಆದರೆ ಮಿತಿಯಲ್ಲಿ ಮತ್ತು ಅವಶ್ಯಕತೆಯಷ್ಟರಲ್ಲಿಯೇ ದಾನ ಮಾಡುವುದು ಸೂಕ್ತ. ಹೆಚ್ಚುವರಿ ಆದಾಯದ ಸಾಧ್ಯತೆ ಕಡಿಮೆ ಇದ್ದರೂ ಹಳೆಯ ಬಾಕಿ ವಾಪಸ್ ದೊರಕುವ ಸಾಧ್ಯತೆಗಳಿವೆ. ಸಾಲಾತಿ ವಿಚಾರಗಳಲ್ಲಿ ತಾಳ್ಮೆ ಹಾಗೂ ಸಮಯದ ನಿರೀಕ್ಷೆ ಅಗತ್ಯವಿದೆ. ವಹಿವಾಟುಗಳು ನಿರ್ಣಾಯಕವಾಗಿ ಬದಲಾವಣೆಯಾಗಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ವಿಷಯದಲ್ಲಿ ಹೆಚ್ಚು ಎಚ್ಚರತೆ ಅಗತ್ಯವಿದೆ. ಜಲವಿಕಾರ, ಉಸಿರಾಟದ ತೊಂದರೆ ಅಥವಾ ಅನಿದ್ರಾ ಸಮಸ್ಯೆಗಳ ಬಗ್ಗೆ ಎಚ್ಚರವಾಗಿರಿ. ಮನಸ್ಸು ಅಲಸಿದಾಗ ದೇಹದ ಪ್ರತಿಕ್ರಿಯೆಯೂ ಕೂಡ ದುರ್ಬಲವಾಗುತ್ತದೆ. ನಿಮ್ಮ ಜೀವನದ ಶಿಸ್ತು ಪಾಲನೆ ಇಂದು ಅತ್ಯಗತ್ಯ. ಹದವಾದ ಆಹಾರ ಸೇವನೆ, ಬಿಸು ಹೊತ್ತಿನಲ್ಲಿ ಹೊರಗೆ ಹೋಗದೆ ಇರುವಿಕೆ, ಮಿತವಾದ ನಿದ್ರೆ ಇವೆಲ್ಲವೂ ಅಗತ್ಯ. ಮೃದುವಾದ ಸಂಗೀತ ಅಥವಾ ಧ್ಯಾನದೊಂದಿಗೆ ಮನಸ್ಸನ್ನು ಸಮತೋಲನದಲ್ಲಿ ಇಡಲು ಪ್ರಯತ್ನಿಸಿ. ಕೆಲವರಿಗೆ ತ್ವಚಾ ಸಮಸ್ಯೆ ಅಥವಾ ಮೂಗಿನ ಸಂಬಂಧಿತ ಸಮಸ್ಯೆಗಳು ಬಂತು ಅಂದರೆ ತಕ್ಷಣ ಚಿಕಿತ್ಸೆ ಪಡೆಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದ ಸದಸ್ಯರೊಂದಿಗೆ ಭಾವನಾತ್ಮಕ ಸಂಬಂಧಗಳು ಗಾಢವಾಗುತ್ತವೆ. ಕೆಲವರು ತಮ್ಮ ಹೃದಯದ ವಿಷಯಗಳನ್ನು ಹೊರಹಾಕಲು ಯತ್ನಿಸುತ್ತಾರೆ. ಹಿರಿಯರ ಸಲಹೆಗಳನ್ನು ಗೌರವದಿಂದ ಆಲಿಸಬೇಕು. ಮಕ್ಕಳ ಭವಿಷ್ಯ, ವಿದ್ಯಾಭ್ಯಾಸ ಅಥವಾ ಆರೋಗ್ಯದ ಬಗ್ಗೆ ಚಿಂತೆ ಬರುವ ಸಾಧ್ಯತೆಗಳಿವೆ. ಆದರೆ ಸರಿಯಾದ ಸಮಯದಲ್ಲಿ ಮಾತನಾಡಿದರೆ ಸಮಸ್ಯೆಗಳು ಶಮನವಾಗುತ್ತವೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಭಾವನೆಗಳ ಹಂಚಿಕೆಯು ಸಂಬಂಧವನ್ನು ಗಾಢಗೊಳಿಸುತ್ತದೆ. ಕೆಲವು ಸಮಸ್ಯೆಗಳ ಬಗ್ಗೆ ಉದ್ವಿಗ್ನತೆ ಇದ್ದರೂ ಸಹ ಸಹಾನುಭೂತಿಯ ನೋಟದಲ್ಲಿ ನೋಡಿದರೆ ಪರಿಹಾರ ಸಾಧ್ಯ. ಪ್ರೇಮ ಸಂಬಂಧಗಳಲ್ಲಿ ಸ್ಪಷ್ಟತೆಯ ಕೊರತೆಯಿಂದ ಗೊಂದಲ ಉಂಟಾಗಬಹುದು. ಸಂದೇಹ ನಿವಾರಣೆಗಾಗಿ ಸಂವಾದವೇ ಪರಿಹಾರ. ವೀಕ್ಷಕರೇ, ನೀವು ಇಂದು ಬೃಹಸ್ಪತಿಯ ಶಕ್ತಿಯು ಭಕ್ತಿಯ ಶುದ್ಧತೆಯನ್ನು, ಜ್ಞಾನದ ನಿಶ್ಚಲತೆಯನ್ನು ಉಂಟು ಮಾಡುತ್ತದೆ. ಶ್ರದ್ಧಾ ಮತ್ತು ಶಾಂತಿಯುಳ್ಳ ಪ್ರಾರ್ಥನೆ, ಗುರುಸೇವೆಯು ಈ ದಿನದ ಆಧ್ಯಾತ್ಮಿಕ ಬೆಳವಣಿಗೆಗೆ ಮೂಲ ಶಕ್ತಿಯಾಗಿರುತ್ತದೆ. ಗುರುಸ್ತೋತ್ರ ಪಠಣ ಅಥವಾ ಷೋಡಶೋಪಚಾರ ಪೂಜೆ ಆಧ್ಯಾತ್ಮಿಕ ಏಳಿಗೆಗೆ ಸಹಾಯಕವಾಗುತ್ತದೆ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ನಮೋ ಭಗವತಿ ವಾರಾಹಿ ಎಂಬ ಮಂತ್ರವನ್ನು 21 ಬಾರಿ ಪಠಿಸುವುದು ಶಕ್ತಿದಾಯಕ. ಈ ದಿನ ದಾನ, ವಿಶೇಷವಾಗಿ ಗೋಧೂಧ, ಹಾಲು, ಬಾಳೆಹಣ್ಣು ಅಥವಾ ಹಳದಿ ವಸ್ತುಗಳ ದಾನ ಶ್ರೇಷ್ಠ ಫಲ ನೀಡಬಲ್ಲದು. ಆತ್ಮಾನುಭವ, ಪಠಣ, ಧ್ಯಾನ ಇತ್ಯಾದಿ ಚಟುವಟಿಕೆಗಳಲ್ಲಿ ತಲೆ ಹಾಕಿದರೆ ಶಕ್ತಿಯೇ ಬದಲಾಗುತ್ತದೆ. ಅದೃಷ್ಟದ ಸಂಖ್ಯೆ 9. ಇಂದು ಶುಭ ಸಂಖ್ಯೆಯಾಗಿ ತೋರುವ ಸಂಖ್ಯೆ 9. ಈ ಸಂಖ್ಯೆ ಕೊನೆ, ಸಂಪೂರ್ಣತೆ, ಮುಕ್ತತೆ ಮತ್ತು ಆತ್ಮ ಸಾಕ್ಷಾತ್ಕಾರದ ಸಂಕೇತವಾಗಿದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಜೀವನದ ಬದಲಾವಣೆಗೆ ದಾರಿ ಹಾಕಬಹುದು. ಅದೃಷ್ಟದ ಬಣ್ಣ ಕೇಸರಿ. ಕೇಸರಿ ಬಣ್ಣವು ಶಕ್ತಿ, ತಪಸ್ಸು ಮತ್ತು ಆಧ್ಯಾತ್ಮಿಕ ಶಕ್ತಿಯ ಸಂಕೇತ. ಈ ಬಣ್ಣದ ಬಳಕೆ ಆಂತರಿಕ ಶಕ್ತಿಯನ್ನು ಪುನರ್ಜೀವನಗೊಳಿಸಬಹುದು. ಇದು ಧೈರ್ಯ ಮತ್ತು ಆಧ್ಯಾತ್ಮದ ನಡುವೆ ಸಮತೋಲನವನ್ನು ಉಂಟು ಮಾಡುತ್ತದೆ. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:10 ರಿಂದ ಸಂಜೆ 5:15. ಈ ಸಮಯದಲ್ಲಿ ನೀವು ಮಹತ್ವದ ಕಾರ್ಯಗಳು, ಆಧ್ಯಾತ್ಮಿಕ ಸೇವೆ, ಪಾಠ ಪಠಣ ಅಥವಾ ಮನಸ್ಸಿಗೆ ತೃಪ್ತಿಕರ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಗ್ರಹಶಕ್ತಿಯು ಈ ವೇಳೆ ನಿಮ್ಮ ಮನಸ್ಸಿಗೆ ಶಕ್ತಿಯ ಶಾಂತಿಯನ್ನು ನೀಡುವುದು ಖಚಿತ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಅವರ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನೂ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೀನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ನನಗೆ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.